जयति पराशरथो सत्यवती हृदय नंदनो व्यास यस्य हास्य कमलगलितं वाङ्मयममृतं जगत्पिबति भुजग भोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तमित्यालपान्तं प्रणतवान् प्राणिनां प्राणभूतं प्रणतिभिः प्रणये पूर्णबोधम् भवदवोष्णेन तातप्यमानान् भुवि परं नाथमप्रेक्षमाणान् भुवनमान्येन च अन्येन दोष्णा भवतु भीर्मा इति नः सान्त्वयन्तम् प्रणतवान् प्राणिनां प्राणभूतं प्रणतिभिः प्रणये पूर्णबोधम् जन्माद्यस्य यतोऽन्वयात् इतरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ನನ್ನ ಅಧ್ಯಾತ್ಮ ಬಂಧುಗಳೇ, ಇಳಾವೃತದ ಸಂಕರ್ಷಣನನ್ನು ನಾವು ನೋಡಿದೆವು. ಭದ್ರಾಶ್ವದಲ್ಲಿ ಹಯಗ್ರೀವನನ್ನು ನೋಡಿದೆವು. ಹರಿವರ್ಷದಲ್ಲಿ ನರಸಿಂಹನ ಉಪಾಸನೆ ಬಗೆಯನ್ನು ನೋಡಿದೆವು. ಆ ಮಂತ್ರವನ್ನು ಕೇಳಿದೆವು. ಇವಾಗ ಮುಂದಿನದು 4ನೆಯ ವರ್ಷ. 9 ದೇಶಗಳಲ್ಲಿ ಜಂಬೂದ್ವೀಪದ 9 ವಿಭಾಗಗಳಲ್ಲಿ 4ನೆಯದು ಕೇತುಮಾಲ ವರ್ಷ. ಅಲ್ಲಿ ಸ್ವತಃ ಪ್ರದ್ಯುಮ್ನ ರೂಪಿಯಾದ ಭಗವಂತನನ್ನು ಉಪಾಸನೆ ಮಾಡತಕ್ಕಂಥ, ಅಲ್ಲಿ ರತಿ ಮತ್ತು ಪ್ರದ್ಯುಮ್ನರು ತಮ್ಮ ತಂದೆಯಾದ ತನ್ನ ಬಿಂಬರೂಪನಾಗಿರತಕ್ಕಂಥ ಪ್ರದ್ಯುಮ್ನನ್ನು ಭಗವಂತನನ್ನು ಉಪಾಸನೆ ಮಾಡ್ತಾನೆ ಪ್ರದ್ಯುಮ್ನ. ಅಲ್ಲಿಂದ ವಿಶೇಷ ಏನಂದ್ರೆ ರತಿಯಲ್ಲಿ ಸನ್ನಿಹಿತಳಾಗಿರ್ತಕ್ಕ ಲಕ್ಷ್ಮಿ ಪ್ರದ್ಯುಮ್ನ ರೂಪನಾಗಿರತಕ್ಕಂಥ ನಾರಾಯಣನನ್ನೇ ಉಪಾಸನೆ ಮಾಡ್ತಾನೆ. ರತಿ ಪ್ರದ್ಯುಮ್ನಲ್ಲಿರತಕ್ಕ ನಾರಾಯಣನ ಉಪಾಸನೆ ಮಾಡ್ತಾನೆ. ಪ್ರದ್ಯುಮ್ನನು ಪ್ರದ್ಯುಮ್ನಲ್ಲಿರತಕ್ಕಂಥ ನಾರಾಯಣನ ಉಪಾಸನೆ ಮಾಡ್ತಾನೆ. ಇದನ್ನ ಕೇತುಮಾಲ ವರ್ಷದಲ್ಲಿ ಹೇಳ್ತಾರೆ. ತದ್ ಭಗವತೋ ಮಾಯಾಮಯಂ ರೂಪಂ ಪರಮ ಸಮಾಧಿ ಯೋಗೇನ ರಮಾದೇವಿ ಸಂವತ್ಸರಸ್ಯ ರಾತ್ರಿಭಿಃ ಅದನ್ನು ಪ್ರಜಾಪತೆ ದ್ವೈತೃಭಿರುಪೇತ ಅಹೋಭಿಃ ತದ್ಭಕ್ತೃಭಿಃ ಉಪಾಸ್ತೆ. ಅದನ್ನು ಅಲ್ಲಿ ಏನು ನಡೀತಾ ಇದೆ ಅಂದರೆ ತದಿದಂ ಭಗವತೋ ಮಾಯಾಮಯಂ ರೂಪಂ, ಭಗವಂತನ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ 4 ರೂಪಗಳಲ್ಲಿ ಪ್ರದ್ಯುಮ್ನ ಅನ್ನೋದು ಸೃಷ್ಟಿಗೆ ಕಾರಣವಾದ ರೂಪ. ಪ್ರದ್ಯುಮ್ನ ಮನ್ಮಥನು ಅದಕ್ಕೆ ಕಾರಣ. ಬರೀ ಸೃಷ್ಟಿಕ್ರಿಯೆ ಮುಂದುವರಿಸಲಿಕ್ಕೆ ಅವನು ಸಹಾಯ ಮಾಡ್ತಾನೆ. ರಜೋಗುಣದಿಂದ ಮನುಷ್ಯನಲ್ಲಿ ಸೃಷ್ಟಿಗೆ ಪ್ರೇರಕವಾಗಿದೆ. ಹಾಗಾಗಿ ಪ್ರದ್ಯುಮ್ನನು ಸೃಷ್ಟಿಗೆ ಪ್ರೇರಕ. ಅವನಿಗೆ ನಿಯಾಮಕನಾಗಿರ್ತಕ್ಕ ಭಗವಂತ ಚತುರ್ಮೂರ್ತಿಯಾದ ಭಗವಂತನ ಪ್ರದ್ಯುಮ್ನ ರೂಪವು ಕೂಡ ಸೃಷ್ಟಿಗೆ ನಿಯಾಮಕ. ಸೃಷ್ಟಿಗೆ ಮೊದಲು ಬೇಕಾಗುವುದು ಸೆಳೆತ. ಸೆಳೆತ ಇಲ್ಲದಿದ್ದರೆ ಸೃಷ್ಟಿಯೇ ಇಲ್ಲ. ಆ ಸೆಳೆತದಿಂದ ಸೃಷ್ಟಿಗೆ ಅದು ಪ್ರಚೋದನೆ ದೊರಕುವುದು. ಗಂಡಿಗೆ ಹೆಣ್ಣಿನ ಸೆಳೆತ, ಹೆಣ್ಣಿಗೆ ಗಂಡಿನ ಸೆಳೆತ. ಅದಕ್ಕೆ ಹೇಳಿದರು ಅದು ಇವನು ಮನ್ಮಥ ಅಂಥ ಸೆಳೆತವನ್ನು ಕೊಡುವವನು. ಆದರೆ ಭಗವಂತ ಭಾಗವತದಲ್ಲಿ ಮಾತು ಹೇಳ್ತಾರೆ ಮುಂದೆ, ಸಾಕ್ಷಾನ್ ಮನ್ಮಥ ಮನ್ಮಥ ಅಂತ. ಮನ್ಮಥನ ಅಪ್ಪ ಮನ್ಮಥನಿಂದ ಚಂದ ಇದ್ದಾನೆ. ಅವನ ಮುಂದೆ ಈ ಮನ್ಮಥ ಏನೂ ಅಲ್ಲ. ಹಾಗಾಗಿ ಇನ್ನು ಹೇಳ್ತಾರೆ ತದಿದಂ ಭಗವತೋ ಮಾಯಾಮಯಂ ರೂಪಂ ತದ್ ಭಗವತೋ ಮಾಯಾಮಯಂ. ಮಾಯಾಮಯಂ ಅಂದರೆ ಮೋಹಕ. ಅದನ್ನು ಕಂಡ್ರೆ ಹುಚ್ಚು ಕಟ್ಟಬೇಕು, ಯಾರಾದರೂ ಹುಚ್ಚು ಕಟ್ಟಬೇಕು. ಅಂಥ ಮೋಹಕವಾದ ರೂಪ ಕೃಷ್ಣ. ಅವನು ಓಡಾಡ್ತಾ ಇದ್ದರೆ
ಬರೀ ಗೋಪಿಕಾ ಸ್ತ್ರೀಯರಲ್ಲ, ಇಡೀ ಮನುಕುಲ ಕೃಷ್ಣನ್ ಒಂದು ಸಂಕಟ ಅನುಭವಿಸ್ತಾನೆ. ಧೃತರಾಷ್ಟ್ರ ಒಂದು ಮಾತು ಹೇಳ್ತಾನೆ, ನನಗೆ ನಾನು ಕುರುಡ ಅನ್ನೋದ್ರ ಬಗ್ಗೆ ಯಾವತ್ತೂ ಕೂಡ ಮನಸ್ಸಿಗೆ ಚಿಂತೆ ಹತ್ತಿಕೊಳ್ಳಲಿಲ್ಲ, ದುಃಖ ಆಗಿರಲಿಲ್ಲ. ಆದರೆ ಈಗ ನನ್ನ ಕುರುಡುತನದ ಬಗ್ಗೆ ನನಗೆ ಪಶ್ಚಾತ್ತಾಪ. ಯಾಕೆಂದರೆ ಕೃಷ್ಣ ಬರ್ತಾ ಇದ್ದಾನೆ, ಕೃಷ್ಣ ಸಂಧಾನಕ್ಕೆ ಅಂತ ಬರ್ತಾ ಇದ್ದಾನೆ, ನನಗೆ ನೋಡ್ಲಿಕ್ಕಾಗೋಲ್ಲ. ಅವನು ಇದಕ್ಕಿಂತ ದೊಡ್ಡ ದುರಂತ ಏನು ಜೀವನದಲ್ಲಿ? ಅದೇನು ಹೇಳ್ತಾರೆ, ನನಗೆ ಚಕ್ಷುಷ್ಮತಾಂ ವೈ ಸ್ಪೃಹಯಾಮಿ ಸಂಜೆ, ನನ್ನ ಕಣ್ಣಿದ್ದವ್ರನ್ನ ಕಂಡ್ರೆ ಹೊಟ್ಟೆಗಿಚ್ಚಾಗುತ್ತೆ. ಯಾಕೆಂದ್ರೆ ಅವರೆಲ್ಲ ಕೃಷ್ಣನ ನೋಡ್ತಾರೆ, ನನಗೆ ನೋಡ್ಲಿಕ್ಕಾಗೋಲ್ಲ. ಇಂಥ ಮೋಹಕ ರೂಪ ಆಗುತ್ತೆ. ಎಲ್ಲರೂ ಕೃಷ್ಣ ಬರ್ತಾನೆ ಅಂತ ಒಂದು ಊರಿಗೆ ಗೊತ್ತಾದ್ರೆ ಎಲ್ಲ ಮನೆ ಮಂದಿಯೆಲ್ಲ ರಸ್ತೆ ಬದಿ ನಿಂತು ಬಿಡುವರಂತೆ. ಈಗೆಲ್ಲ ಲಾದಿಯಲ್ಲಿ ತಂದು ನಿಲ್ಲಿಸ್ತಾರೆ ರಾಜಕಾರಣಿಗಳು ಬರುವಾಗ. ಆದರೆ ಕೃಷ್ಣ ಬರ್ತಾನೆ ಅಂದರೆ ಮನೆಯಲ್ಲಿ ಯಾರೂ ಇಲ್ಲ, ಎಲ್ಲ ರಸ್ತೆ ಬದಿಯಲ್ಲಿ ಕೃಷ್ಣ ಬರ್ತಾನಂತೆ, ಇದೆ ನಮ್ಮ ರಸ್ತೆಯಲ್ಲಿ ಬರ್ತಾನಂತೆ ಅಂತ. ಕಡೆಗೆ ಕೃಷ್ಣ ಕೆಲವೊಮ್ಮೆ ದಾರಿ ತಪ್ಪಿಸಿ ಹೋಗ್ತಿದೆ, ಯಾಕಂದರೆ ಆ ದಾರಿ ಹೋಗ್ಲಿಕ್ಕೆ ಕಷ್ಟ, ಅಷ್ಟು ಜನ ಬರ್ತಾರೆ. ಇಷ್ಟು ಒಂದು ರೋಚಕವಾದ ರೂಪ ಅದು ಪ್ರದ್ಯುಮ್ನ ನಾಮಕ ಭಗವಂತನ ರೂಪ. ಅಂದರೆ ತದಿದಂ ಭಗವತಃ ಮಾಯಾಮಯಂ ರೂಪಂ, ಅತ್ಯಂತ ಮೋಹಕವಾಗಿ ನಮಗೆ ಮೋಹದ ಬಲೆ ಬೀಸುವ ರೂಪ. ಅದನ್ನ ಅಲ್ಲಿ ರತಿ ಮನ್ಮಥರು ಉಪಾಸನೆ ಮಾಡ್ತಾ ಇದ್ದಾಗ, ಜೊತೆಗೆ ಪರಮ ಸಮಾಧಿ ಯೋಗೇನ ರಮಾದೇವಿ ಸ್ವಯಂ ಲಕ್ಷ್ಮಿ, ಅಲ್ಲಿ ಪ್ರದ್ಯುಮ್ನ ರೂಪಿಯಾದ ಭಗವಂತನನ್ನ ಉಪಾಸನೆ ಮಾಡ್ತಾ ಇದ್ದಾರೆ. ಹೇಗೆ ಅಂದರೆ ಪರಮ ಸಮಾಧಿ ಯೋಗೇನ, ಪರಮಾತ್ಮನಲ್ಲಿ ಮನಸ್ಸನ್ನು ಪೂರ್ತಿಯಾಗಿ ಇಡುವುದು. ಸಮಾಧಿ ಅಂದರೆ ಅಷ್ಟೇ, ಇನ್ನೇನು ಇಲ್ಲ. ಸಮಾಧಿ ಅಂದರೆ ಪ್ರಪಂಚದ ಎಲ್ಲ ಬಾಹ್ಯ ವ್ಯಾಪಾರಗಳು ವಿಲಯಗೊಂಡು ಏನೂ ಹೊರಗಿನ ಪ್ರಪಂಚದ ಸಂಪರ್ಕವೇ ಇಲ್ಲ, ಮನಸ್ಸು ಭಗವಂತನಲ್ಲಿ ಪೂರ್ತಿಯಾಗಿ ಲಯಗೊಳ್ಳುವುದು. ಬ್ರಹ್ಮಣಿ ಸಂಯೋಗ ಯೋಗ ಅಂತ, ಅದೇ ಸಮಾಧಿಯ ಪರಾಕಾಷ್ಠೆ. ಅದನ್ನು ಮನಸ್ಸು ಭಗವಂತ ಅಂದರೆ ವ್ಯತ್ಯಾಸ ಇಷ್ಟೇ. ಸಮಾಧಿ ಅಂದರೆ ಒಂದು ವಿಧದಿಂದ ನಮ್ಮ ಬಾಹ್ಯ ಮನಸ್ಸು ಸ್ಥಗನಗೊಂಡು ಸ್ವರೂಪ ಮನಸ್ಸು ಭಗವಂತನಲ್ಲಿ ವಿಲೀನವಾದಾಗ ಅದು ಸಮಾಧಿ ಆಗುತ್ತೆ. ಬಾಹ್ಯ ಮನಸ್ಸಿನಲ್ಲೇ ಭಗವಂತನನ್ನು ಯೋಚಿಸ್ತಾ ನಾವು ಅಂತರ್ಮುಖರಾದಾಗ ಅದು ಧ್ಯಾನ. ಹಾಗಾಗಿ ಇದು ಸಮಾಧಿ. ಲಕ್ಷ್ಮೀದೇವಿಗೆ ಹೊರಗಿನ ಯಾವ ಪ್ರಪಂಚದ ಚಿಂತೆಯೂ ಬೇಕಿಲ್ಲ ಅವರಿಗೆ. ಅದು ಮತ್ತು ಇನ್ನೊಂದು ವಿಷಯ ಏನು ಗೊತ್ತುಂಟ, ನಮ್ಮ ಸಮಾಧಿಗೂ ದೇವತೆಗಳ ಸಮಾಧಿಗೂ ಒಂದು ವ್ಯತ್ಯಾಸ ಉಂಟು. ನಮ್ಮಲ್ಲಿ ಬಹಳ ಜನ ಸತ್ತ ಮೇಲೆ ಸಮಾಧಿ ಆಗೋದು, ಸೊ ಬದುಕಿದ್ದಾಗ ಸಮಾಧಿ ಆಗೋದಿಲ್ಲ ಅವರಿಗೆ. ಅದು ಸಮಾಧಿ ಏನೋ ದೊಡ್ಡ ಗೊತ್ತಿರೋ ಕಡೆ ಸತ್ತ ಮೇಲೆ ಅದನ್ನು ಸಮಾಧಿ ಮಾಡಿ ಜಗದ್ಗುರುಗಳು ಅಂತ ಹೆಸರಿಡ್ತಾರೆ. ಅಂದರೆ ನಿಜವಾಗಿ ಸಮಾಧಿ, ನಮಗೆ ಸಮಾಧಿ ಯೋಗ ಅನ್ನೋದು ಮನುಷ್ಯರಲ್ಲಿ ಅವನಿಗೆ ಬೇರೆ ಯಾವುದರ ಪ್ರಜ್ಞೆಯೂ ಇರೋದಿಲ್ಲ. ಒನ್ ಪಾಯಿಂಟೆಡ್ನೆಸ್. ದೇವತೆಗಳಿಗೆ ಭಗವಂತನಲ್ಲಿ ಏಕಾಗ್ರತೆಯಿಂದ ಸಮಾಧಿಸ್ಥಿತಿಯಲ್ಲಿರುವಾಗಲೂ ಇಡೀ ವಿಶ್ವವನ್ನು ನೋಡುವ ಶಕ್ತಿ ಇರ್ತದೆ. ಅದನ್ನ ಅಂದರೆ ಭಗವಂತ ಸಪರಿವಾರ ಇಡೀ ವಿಶ್ವವನ್ನು ನೋಡ್ತಾರೆ ಅವರು. ಅದು ದೇವತೆಗಳ ಸಮಾಧಿ. ಹಾಗಾಗಿ ಲಕ್ಷ್ಮಿ ಪರಮ ಸಮಾಧಿ ಯೋಗದಿಂದ ಇಡೀ ಜಗತ್ತನ್ನು ಭಗವಂತನಿಂದ ಸೃಷ್ಟವಾದ್ದನ್ನಾಗಿ ನೋಡ್ತಾಳೆ. ಅದಕ್ಕೆ ಕಾರಣ ಪುರುಷನಾಗಿ ಸರ್ವಗತನಾದ ಅಂದರೆ ವ್ಯಾಪ್ತ ದರ್ಶನ ಇದ್ದವರಿಗೆ ಇದು ಸಾಧ್ಯ. ಇಡೀ ಜಗತ್ತನ್ನು ನೋಡ್ತಾರೆ ಅವರು, ಇಡೀ ಜಗತ್ತಲ್ಲಿ ಭಗವಂತನ ನೋಡ್ತಾರೆ. ನಮಗೆ ಈ ವ್ಯಾಪ್ತ ದರ್ಶನ ಆದ ಇಡೀ ಜಗತ್ತು ಕಾಣಲಿ ಶುರುವಾದರೆ ಜಗತ್ತಿನ ವಸ್ತುವೇ ಇಷ್ಟ ಆಗಿಬಿಡುತ್ತೆ, ಅದರ ಒಳಗಿರೋ ಭಗವಂತ ಬೇಡ ಅಂತ. ಅದನ್ನು ನಮಗೆ ಅದು ಏಕಮುಖತೆ ಬೇಕಾಗುತ್ತೆ. ಅಲ್ಲ, ಪರಮ ಸಮಾಧಿ ಅಂದರೆ ಇದು ಮನುಷ್ಯರಿಗೆ ಸಾಧ್ಯವಾಗದ ಸಮಾಧಿ. ಇಡೀ ವಿಶ್ವವನ್ನು ನೋಡ್ತಾ ಭಗವಂತನ ಕಾಣುವ ಸಮಾಧಿ. ಆ ಪರಮ ಸಮಾಧಿ ಯೋಗೇನ ರಮಾದೇವಿ ಅವಳು ಧ್ಯಾನ ಮಾಡ್ತಾ ಇದ್ದಾಳಂತೆ. ಹೇಗೆ? ಸಂವತ್ಸರಸ್ಯ ರಾತ್ರಿಷು ಪ್ರಜಾಪತೇ ದುಹಿತೃಭಿರುಪೇತ. ಅಲ್ಲಿ ರಾತ್ರಿ ಹಗಲು ಸಂವತ್ಸರಾಭಿಮಾನಿಗಳಲ್ಲಿ 360 ಹಗಲುಗಳು 360 ರಾತ್ರಿಗಳು ಇರ್ತಾವ. ಆ ರಾತ್ರಿಯಲ್ಲಿ ಸಂವತ್ಸರಾಭಿಮಾನಿಯ ಮಗಳಂದಿರು 360 ಗಂಧರ್ವಿಯರು ಅವರ ಜೊತೆಗೆ. ಆಮೇಲೆ ಅಹಸ್ಸು ತದ್ಭರ್ತೃಭಿ ಅವರ ಗಂಡಂದಿರು 360 ಜನ ಗಂಧರ್ವರು, ಅದು ಹಗಲಿಗೆ.
ಹಗಲಿನಲ್ಲಿ ಗಂಧರ್ವರ ಜೊತೆಗೆ, ರಾತ್ರಿಯಲ್ಲಿ ಗಂಧರ್ವದಿಯರ ಜೊತೆಗೆ, ಹೀಗೆ ಅಹೋರಾತ್ರ ಪರಮ ಸಮಾಧಿ, ನಿದ್ರೆ ಇಲ್ಲದ ಸಮಾಧಿ. ಅಹೋರಾತ್ರ ಈ 360 ದಿವಸದ ಹಗಲು ರಾತ್ರಿ ಪ್ರತಿ ಕ್ಷಣವೂ ಕೂಡ ಉಪಾಸ್ತೆ, ಭಗವಂತನನ್ನ ಉಪಾಸನೆ ಅಂದರೆ, ಉಪಾಸನೆಯಲ್ಲಿ ಎರಡು ಅರ್ಥ. ಒಂದು, ಭಗವಂತನ ಚಿಂತನೆಯ ಎತ್ತರದಲ್ಲಿ ಇಟ್ಬಿಡೋದು ಉಪಾಸ. ಉಪ ಅಂದರೆ ಉಪರಿ, ಆ ಎತ್ತರದಲ್ಲಿ ಇರುವುದು. ನಮ್ಮಲ್ಲಿ ಉಪವಾಸ ಅಂತ ಹೇಳ್ತಾರಲ್ಲ, ಏಕಾದಶಿ, ಅದು ಕೂಡ ಅದೇ ಅರ್ಥ. ಉಪವಾಸ ಅಂದರೆ ಬಹಳ ಜನ ಊಟ ಮಾಡದೇ ಇರುವುದನ್ನು ತಿಳ್ಕೊಂಡಿದ್ದಾರೆ. ಊಟ ಮಾಡದೇ ಇರುವುದು ಉಪವಾಸ ಅಲ್ಲ. ಊಟ ಮಾಡದೇ ಇರುವುದು ಉಪವಾಸಕ್ಕೋಸ್ಕರ, ಉಪವಾಸ ಊಟ ಮಾಡದೇ ಇರುವುದಲ್ಲ. ಉಪವಾಸ ಅಂದರೆ ಟು ಬಿ ಮೆಂಟಲಿ ಎಲಿವೇಟೆಡ್, ಬೌದ್ಧಿಕವಾಗಿ ಎತ್ತರದಲ್ಲಿ ಇರುವುದು. ಅದು ಬೌದ್ಧಿಕವಾಗಿ ಎತ್ತರದಲ್ಲಿ ಇರಬೇಕಾಗಿದ್ದರೆ ಹೊಟ್ಟೆ ಖಾಲಿ ಇರಬೇಕು. ಅದರಿಂದ ಹೊಟ್ಟೆ ಖಾಲಿ ಅನ್ನೋದು ಉಪವಾಸ ಅಲ್ಲ, ಉಪವಾಸಕ್ಕೋಸ್ಕರ ಹೊಟ್ಟೆ ಖಾಲಿ ಮಾಡಿಕೊಳ್ಳುವುದಷ್ಟೇ. ಅಂದರೆ ಉಪವಾಸ ಅಂದರೆ ಎತ್ತರದಲ್ಲಿ ಇರುವುದು. ಅದು ಎತ್ತರದಲ್ಲಿ ನಾವು ಪರಿಯಲ್ಲಿ ಹೋಗಿ ಕೂತ್ಕೊಂಡ್ರೆ ಆಗೋಲ್ಲ. ಅದಕ್ಕೆ ಮೆಂಟಲಿ ಎಲಿವೇಟೆಡ್ ಆಗಿರುವುದು ಉಪವಾಸ. ಹಾಗೆ ಉಪಾಸನೆ ಅಂದರೆ ಈ ಪ್ರಪಂಚದ ಎಲ್ಲವನ್ನು ಬಿಟ್ಟು ಉಪರಿ ಆಸೆ, ಎತ್ತರದ ಭಗವಂತನ ಚಿಂತನೆಯಲ್ಲಿ ಇದ್ದು ಬಿಡುವುದು, ಅದು ಉಪಾಸ. ಇನ್ನೊಂದು ತಮಾಷೆ ಏನಂದರೆ, ಆ ಉಪ ಅನ್ನೋದಕ್ಕೆ ಎರಡರ್ಥ. ಒಂದು ಎತ್ತರ ಅಂತ, ಒಂದು ಹತ್ತಿರ ಅಂತ. ನೀವು ಎಷ್ಟು ಎತ್ತರಕ್ಕೆ ಹೋದಿರೋ ಅಷ್ಟು ಭಗವಂತನ ಹತ್ತಿರ ಆಗ್ತೀರಿ. ಆದ್ದರಿಂದ ಭಗವಂತನ ಹತ್ತಿರವೇ ಇದ್ಬಿಡುವುದು, ಎತ್ತರದಲ್ಲಿ ಇದ್ಬಿಡುವುದು, ಅದು ಉಪಾಸನೆ. ಅದು ಈ ಶಬ್ದಗಳು ಸಂಸ್ಕೃತದಲ್ಲಿ ಹೀಗೆ ಇಡೀ ಧ್ಯಾನದ ಒಂದು ಸ್ಥಿತಿಯ ಒಂದು ಚಿತ್ರಣವನ್ನೇ ಆ ಶಬ್ದ ಕೊಡುತ್ತೆ. ಪ್ರತಿಯೊಂದು ಚಿತ್ರವು, ಒಂದು ಶಬ್ದವೂ ಕೂಡ ಅದು ಒಂದು ವಿಷುವಲ್ ಇಫೆಕ್ಟ್ ಇದೆ ಅದರಲ್ಲಿ. ನಮ್ಮ ಕಣ್ಣು ಮುಂದೆ ಆ ಪರಿಸ್ಥಿತಿಯನ್ನು ತಂದು ತೋರಿಸುವ ಶಕ್ತಿ ಇದೆ. ಇದು ಇದ್ದರೆ ಸಂಸ್ಕೃತಕ್ಕೆ ಮಾತ್ರ, ಬೇರೆಯವ್ರ ಭಾಷೆಯೂ ಇಲ್ಲ. ಅಂಥ ಉಪಾಸನೆ ಮಾಡ್ತಾ ಏನು ಮಾಡ್ತಾಳೆ, ಇದಂಚ ಉದಾಹರತಿ, ಒಂದು ಪ್ರದ್ಯುಮ್ನ ಮಂತ್ರವನ್ನು ಹೇಳ್ತಾಳೆ. ಓಂ ನಮೋ ಭಗವತೆ ಹೃಷಿಕೇಶಾಯ. ಹೃಷಿಕೇಶ ಅಂತ ಒಂದು ಬೇರೆ ರೂಪ ಇದೆ, ಆದರೆ ಇಲ್ಲಿ ಪ್ರದ್ಯುಮ್ನಿಗೆ ಹೃಷಿಕೇಶ ಅಂತ ಹೇಳ್ತಾರೆ. ಓಂ ನಮೋ ಭಗವತೆ ಹೃಷಿಕೇಶಾಯ ಸರ್ವ ವಿಶೇಷವಿತ್ ಕ್ಷೇತ್ರಾತ್ಮನೇ. ಅವನು ಎಂಥವನು ಅಂದರೆ ಅದಕ್ಕೊಂದು ವಿಶೇಷ, ಅದನ್ನು ಮುಂದೆ ಅರ್ಥ ನೋಡೋಣ. ಓಂ ನಮೋ ಭಗವತೆ ಹೃಷಿಕೇಶಾಯ ಸರ್ವ ವಿಶೇಷವಿತ್ ಕ್ಷೇತ್ರಾತ್ಮನೇ ಆಕೂತೀನಾಂ ಚಿತ್ತಾನಾಂ ಚೇತಸಾಂ ವಿಶೇಷಾಣಾಂ ಅಧಿನಾಯಕ, ಅದನ್ನು ಅಧಿಪತೆ. ಆಮೇಲೆ ಷೋಡಶಕಲಾಯ ಛಂದೋಮಯಾಯ ಅನ್ನಮಯಾಯ ಅಮೃತಮಯಾಯ ಸರ್ವಮಯಾಯ ಓಜಸೆ ಸಹಸೆ ಬಲಾಯ ಕಾಂತಾಯ ಕಾಮಾಯ ನಮಸ್ತೆ ಉಭಯತ್ರ ಭೂಯಾತ್. ಇದು ಮಂತ್ರ. ಈಗ ನಾವು ಈ ಮಂತ್ರದ ಅರ್ಥವನ್ನು ತಿಳ್ಕೊಳ್ಳೋಣ. ಈ ನಿಮಗೆ ಆ ಮಂತ್ರ ಕಿವಿಗೆ ಬಿತ್ತು, ನಾನು ನಿನ್ನೆ ಹೇಳಿದೆ. ನಿಮಗೆ ಯಾರಿಗೆ ಈ ಮಂತ್ರ ಜಪಿಸಬೇಕು ಅಂತ ಒಂದು ಆಸೆ ಇದೆ, ಅವರಿಗೆಲ್ಲ ಈ ಉಪದೇಶ ಆಯ್ತು. ನಾವು ಈ ಕ್ಯಾನ್ ಅಟರ್ ಇಟ್. ಮನೆಗೆ ಹೋಗಿ ನೀವು ಅದನ್ನು ಹೇಳ್ಬೋದು. ಯಾರೂ ಹೇಳ್ಬೋದು, ಹೆಂಗಸರು ಕೂಡ ಯಾರೋ ಕೇಳಿದ್ರು, ನಾವು ಹೇಳ್ಬೋದು ಅಂತ ಹೇಳ್ಬೋದು, ಇಲ್ಲ ಹೆಣ್ಮಕ್ಳು ಹೇಳ್ಬೋದು. ಪ್ರಾಯ ಕೆಲವೊಮ್ಮೆ ಇವತ್ತಿನ ಗಂಡಸರಿಗಿಂತ ಹೆಂಗಸರು ಹೆಚ್ಚು ಅಧಿಕಾರಿಗಳು. ಯಾಕಂದರೆ ಗಂಡಸರು ದೇ ಆರ್ ಟು ಕಮರ್ಷಿಯಲ್. ಅವು ಬರೀ ಲೆಕ್ಕಾಚಾರ ವ್ಯವಹಾರ ಅಷ್ಟು ಕಮರ್ಷಿಯಲ್ ನಮ್ಮ ಹೆಣ್ಮಕ್ಳು ಇನ್ನೂ ಆಗಲಿಲ್ಲ. ಆದ್ದರಿಂದ ಕೆಲವೊಂದು ದೃಷ್ಟಿಯಲ್ಲಿ ಗಂಡಸರಿಗಿಂತ ಈ ಒಂದು ಜಪ ಮಾಡಬೇಕು ಅಂತ ಹೇಳಿದರೆ, ಜಪ ಮಾಡಿದ್ರೆ ಏನು ಲಾಭ ಅಂತಾನೆ ಗಂಡು. ಅವರಿಗೆ ಲೆಕ್ಕಾಚಾರ, ಜಪ ಮಾಡಿದ್ರೆ ಏನು ಲಾಭ, ಏನು ಪ್ರಾಪ್ತಿ. ಹೆಣ್ಮಕ್ಳು ಕೇಳೋಲ್ಲ, ಜಪ ಮಾಡಿದರೆ ದೇವರಿಗೆ ಪ್ರೀತಿ ಆಗುತ್ತಾ, ನಾವು ಮಾಡ್ತೇವೆ ಅಂತ. ಅಂದರೆ ಈ ಅಂತರವನ್ನು ನೋಡಿದರೆ ಆ ಸಬ್ಮಿಷನ್, ಇನ್ನೊಂದು ಕ್ವಾಲಿಟಿ, ಈ ಜಪಕ್ಕೆ ಬೇಕಾಗುವುದು ಸಬ್ಮಿಷನ್, ಸರೆಂಡರ್. ಆ ಕ್ವಾಲಿಟಿ ಗಂಡಸರಿಗಿಂತ ಹೆಚ್ಚು ಹೆಣ್ಮಕ್ಕಳಲ್ಲಿದೆ. ದೇ ಆಲ್ವೇಸ್ ಸಬ್ಮಿಟ್ ದೆಮ್ಸೆಲ್ಸ್. ಹಾಗಾಗಿ ಈ ಸಬ್ಮಿಷನ್ ಅನ್ನುವ ಕ್ವಾಲಿಟಿಯಿಂದಾಗಿ ಮತ್ತು ಆ ಫಲದ ಬಗ್ಗೆ ಆ ಲಾಭ ನಷ್ಟಗಳ ಲೆಕ್ಕಾಚಾರ ಇಲ್ಲದೆ ಇರುವುದರಿಂದ ಎಷ್ಟೋ ಸಂದರ್ಭಗಳಲ್ಲಿ ಬಹಳ ಬೇಗ ಮನಸ್ಸು ಭಗವಂತನ ಕಡೆ ಹೋಗುತ್ತೆ ಹೆಣ್ಮಕ್ಕಳಿಗೆ. ಗಂಡಸರು ಸ್ವಲ್ಪ ಪ್ರಯಾಸ ಪಡಬೇಕಾಗತ್ತೆ. ಓಂ ನಮೋ ಭಗವತೆ, ಅದು ಹಿಂದಿನ ಮಂತ್ರಗಳು, ಎಲ್ಲ ಮಂತ್ರಗಳಲ್ಲಿಯೂ ಕಾಮನ್. ಸಕಲ ಗುಣಪೂರ್ಣನಾಗಿರತಕ್ಕ ಭಗವಂತ ಅವನು ಏನು ಅಂದರೆ ಹೃಷಿಕೇಶಾಯ ಅಂತಾನೆ. ಬಹಳ ಮುಖ್ಯ. ಹೃಷಿಕ ಅಂದರೆ ಇಂದ್ರಿಯಗಳು.
ಈ ಪ್ರದ್ಯುಮ್ನ ಮೊದಲನೇ ಕೆಲಸ ನಮ್ಮ ಇಂದ್ರಿಯಗಳ ಹಿಡಿತ ತಪ್ಪಿಸುವುದು, ನಮ್ಮನ್ನು ಹುಚ್ಚು ಕಟ್ಟಿಸುವುದು. ಅಂದರೆ ನೋಡಿ, ಸೆಕ್ಸು ಅಂದರೆ ಅದೇ, ರೂಪವನ್ನು ನೋಡಿ ಕಣ್ಣು ಮರಳಾಗುವುದು, ಆ ಮಧುರವಾದ ಮಾತನ್ನು ಕೇಳಿ ಕಿವಿ ಮರಳಾಗುವುದು, ಆಮೇಲೆ ಆ ಮೈಯ ಬೆವರಿನ ವಾಸನೆಯನ್ನು ಮೂಸಿ ಮೂಗು ಮರಳಾಗುವುದು, ಹಾಗೆ ಲಾಲಾರಸವನ್ನು ನೆಕ್ಕಿ ನಾಲಿಗೆ ಮರಳಾಗುವುದು, ಮುಟ್ಟಿ ಮೈ ಮರಳಾಗುವುದು. ಹೀಗೆ ಎಲ್ಲ ಇಂದ್ರಿಯಗಳನ್ನು ಮರಳುಗೊಳಿಸುವಂಥದ್ದು ಸೆಕ್ಸ್. ಅದಕ್ಕೆ ಅದನ್ನು ನಿಯಂತ್ರಿಸುವನು ಪ್ರದ್ಯುಮ್ನ. ಋಷಿಗೆ ನಮ್ಮ ಎಲ್ಲ ಇಂದ್ರಿಯಗಳ ಹುಚ್ಚು ಕಟ್ಟಿಸುವವನು ಅವನೇ, ಆ ಇಂದ್ರಿಯಗಳ ಹುಚ್ಚನ್ನು ಬಿಡಿಸುವವನು ಅವನೇ. ಅದು ಹೃಷಿಕ ಅಂದರೆ ಇಂದ್ರಿಯ ಸಂಸ್ಕೃತದಲ್ಲಿ. ಯಾಕೆಂದರೆ ಹೃಷಿಕ ಅದು ನಿಜವಾಗಿ ಹರ್ಷ ಖುಷಿ ಕೊಡುವಂಥದ್ದು. ಆ ಇಂದ್ರಿಯಗಳ ಉದ್ದೇಶ ಮನುಷ್ಯನಿಗೆ ಸುಖವನ್ನು ಕೊಡೋದು, ನೋಡುವುದರಿಂದ ಆನಂದ. ಅದು ದುಃಖವೂ ಕೊಡುತ್ತೆ, ಒಳ್ಳೆಯದು ಕೆಟ್ಟದ್ದು. ಯಾಕೆಂದರೆ ಎಲ್ಲ ಒಳ್ಳೆಯದು ಕೆಟ್ಟದ್ದು ದ್ವಂದ್ವವೇ ಜೀವನದಲ್ಲಿ. ಆದರೆ ಅದರ ಉದ್ದೇಶ ಭಗವಂತ ಕೊಟ್ಟದ್ದು ದುಃಖ ಪಡುವುದಲ್ಲ. ನಾವು ದುಃಖ ಪಡ್ತೇವೆ, ಅದು ನಮ್ಮ ಪ್ರಾರಬ್ಧ. ಅವನು ನೋಡಿ ಸುಖ ಪಡು, ಕೇಳಿ ಸುಖ ಪಡು ಅಂತ ಸುಖ ಪಡುವುದಕ್ಕೋಸ್ಕರ ಕೊಟ್ಟ. ನಾವು ನೋಡಬಾರದನ್ನು ನೋಡಿ ದುಃಖ ಪಡ್ತೇವೆ, ಕೇಳಬಾರದನ್ನು, ಅದು ಬೇರೆ ವಿಷಯ. ಅಂತೂ ಕೃಷಿಕಗಳು ಅಂದರೆ ಜೀವನದಲ್ಲಿ ಮನುಷ್ಯನಿಗೆ ಸುಖಾನುಭವಕ್ಕೋಸ್ಕರ ಭಗವಂತ ಒದಗಿಸಿದ ಸೆನ್ಶುವಸ್ ಆರ್ಗನ್ಸ್. ಅಷ್ಟೇ ಅಲ್ಲ, ಕರ್ಮೇಂದ್ರಿಯಗಳು ಕೂಡ. ಅದನ್ನು ನಿಯಂತ್ರಿಸುವ ಭಗವಂತ. ಅವನು ಸಡಿಲ್ ಬಿಟ್ಟ ಅಂದರೆ ನಾವು ಹುಚ್ಚು ಕಟ್ತೇವೆ. ಅದೇ ಅದು ಸಡಿಲಾಯಿತು ಅಂದರೆ ಮನುಷ್ಯ ಪೂರ್ತಿ ಸೆಕ್ಸಿ ಆಗ್ತಾನೆ. ಅದು ನಿಯಂತ್ರಣ ಆಯಿತು ಅಂತಂದರೆ ಮನುಷ್ಯನಿಗೆ ಸೆಕ್ಸ್ ಅನ್ನೋದು ಒಂದು ಮಾಂಗಲಿಕ ಕ್ರಿಯೆ, ಅದು ಅಸಹ್ಯ. ನಿಯಂತ್ರಣ ಇದ್ದಾಗ ಸೆಕ್ಸ್ ಅನ್ನೋದು ಒಂದು ಮಾಂಗಲಿಕ ಕ್ರಿಯೆ. ಅದು ನಿಯಂತ್ರಣ ತಪ್ಪಿದಾಗ ಅತ್ಯಂತ ತಾಮಸ, ಅದಕ್ಕಿಂತ ನೀಚವಾದ ಕ್ರಿಯೆಯೇ ಇಲ್ಲ. ಎರಡೂ ಅಲ್ಲ. ಮನುಷ್ಯನನ್ನು ನೀಚರನ್ನಾಗಿ ಮಾಡಿದ ಅದು ತಪ್ಪಿಸುತ್ತೆ. ಅದು ನೀವು ಅದನ್ನು ಸ್ಪಿರಿಚುವಲೈಸ್ ಮಾಡಿದರೆ ಭಗವಂತ ಲಕ್ಷ್ಮೀನಾರಾಯಣರು ನನ್ನೊಳಗಿದ್ದು ಒಂದು ಹೊಸ ಸೃಷ್ಟಿಗೆ ಕಾರಣರಾಗಿದ್ದಾರೆ ಅನ್ನುವಂಥ ಉಪಾಸನೆ ಬರುತ್ತೆ. ಅದರಿಂದ ಋಷಿಕೇಶನ ಅನುಗ್ರಹ ಬೇಕು. ಅವನ ಅನುಗ್ರಹ ಇದ್ದರೆ ಸೆಕ್ಸು ಮಾಂಗಲಿಕ ಆಗುತ್ತೆ. ಅವನ ಅನುಗ್ರಹ ಇಲ್ಲ ಅಂದರೆ ಸೆಕ್ಸ್ ಅನ್ನೋದು ತಾಮಸ ಕ್ರಿಯೆ ಆಗಿಬಿಡುತ್ತೆ. ಅಂಥ ಪ್ರದ್ಯುಮ್ನನಿಗೆ ನಮಸ್ಕಾರ. ಅವನು ಬಹಳ ಮುಖ್ಯ ಏನು ಅಂದರೆ ಸರ್ವವಿಶೇಷವಿತ್ ಕ್ಷೇತ್ರಾತ್ಮನೇ. ಏನೇನೋ ಪಾಠಾಂತರಗಳಿವೆ, ಅದು ಬಿಟ್ಟುಬಿಡಿ. ಒಂದೊಂದು ಪುಸ್ತಕ ಒಂದೊಂದು ಪಾಠ. ಸರ್ವವಿಶೇಷವಿತ್ ಕ್ಷೇತ್ರಾತ್ಮನೇ ಅಂದರೆ ಈ ಋಷಿಕೇಶ ಇದ್ದಾನೆ ಪ್ರದ್ಯುಮ್ನ, ಸರ್ವ ವಿಶೇಷವಿತ್, ಒಬ್ಬ ಇದ್ದಾನೆ ಎಲ್ಲವನ್ನೂ ಬಲ್ಲವ. ಜೀವರಲ್ಲಿ ಎಲ್ಲ ವಿಶೇಷಗಳನ್ನು ಬಲ್ಲವ. ಪ್ರಪಂಚದಲ್ಲಿ ಏನೇನಿದೆ, ಹೇಗಿದೆ ಎಲ್ಲ ಗೊತ್ತಿರುವವನು ಒಬ್ಬ ಇದ್ದಾನೆ. ಅವನು ಸರ್ವ ವಿಶೇಷವಿತ್, ಎಲ್ಲ ವಿಶೇಷಗಳನ್ನು ಬಲ್ಲವ. ಯಾರು ಅಂದರೆ ಈ ಜಗತ್ತನ್ನು ಸೃಷ್ಟಿ ಮಾಡಿದ ಚತುರ್ಮುಖ, ಅವನಿಗೆ ಗೊತ್ತು ಎಲ್ಲ ಡೀಟೇಲ್ಸ್. ಯಾಕೆಂದರೆ ಅವನು ವಿನಾಯಕಂ ಪ್ರಕುರ್ವಾಣ ರಚಯಾ ಮಾಸವ ಆಂಧ್ರಮಲ್ಲ, ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಅಂತಲ್ಲ. ಪ್ರಪಂಚವನ್ನು ಹೇಗೆ ಸೃಷ್ಟಿ ಮಾಡಬೇಕು ಅಂತ ತಿಳಿದು ಸೃಷ್ಟಿ ಮಾಡಿದವ. ಅಂದರೆ ಕ್ರಿಯೇಷನ್ ಅದು ಅಂದರೆ ಜ್ಞಾನ ಮೂಲಕ, ಇಂಟೆನ್ಷನಲ್, ಬುದ್ಧಿಪೂರ್ವಕ. ಹಾಗಾಗಿ ಜಗತ್ತಿನ ಎಲ್ಲ ವಿಶೇಷಗಳನ್ನು ಬಲ್ಲವನು ಒಬ್ಬನೇ ಚತುರ್ಮುಖ. ಒಬ್ಬನೇ ಅಂದರೆ ಅದೇ ಪದಿ ಬರುವ ಪ್ರಾಣದೇವರು ಸೇರಿ, ಅಂದರೆ ಬ್ರಹ್ಮವಾಯುಗಳು, ಸರ್ವ ವಿಶೇಷವಿತ್ತುಗಳು. ಅವರು ಇವನಿಗೆ, ಅವರ ದೇಹ ಇವನಿಗೆ ಕ್ಷೇತ್ರ ಅಂದರೆ ಬ್ರಹ್ಮವಾಯುಗಳ ಅಂತರ್ಯಾಮಿಯಾಗಿರ್ತಕ್ಕವ ಅಂತ ಅರ್ಥ. ಬ್ರಹ್ಮವಾಯುಗಳ ಒಳಗೂ ಇದ್ದು ಅಂತರ್ಯಾಮಿಯಾಗಿ ಅವರ ಇಂದ್ರಿಯಗಳನ್ನು ನೇಮಿಸುವ, ಬರೇ ನಮ್ಮ ಇಂದ್ರಿಯ ಅಲ್ಲ, ಬ್ರಹ್ಮವಾಯುಗಳ ಇಂದ್ರಿಯವನ್ನು ನೇಮಿಸುವವನು ಅವನೇ. ಸರ್ವ ವಿಶೇಷವಿತ್ ಕ್ಷೇತ್ರಾತ್ಮನೇ. ಮತ್ತೆ ಅವನು ಏನು ಮಾಡ್ತಾನೆ ವಿಶೇಷವಾಗಿ? ಆಕೂತೀನಾಂ ಚಿತ್ತಾನಾಂ ಚೇತಸಾಂ ವಿಶೇಷಾಣಂ ಅಧಿಪತೆಯೇ. ನಮ್ಮಲ್ಲಿ ನಾನಾ ಬಗೆಯ ಆಕೂತಿಗಳು ಅಂದರೆ ಆಸೆ ಆಕಾಂಕ್ಷೆಗಳು. ಆಕೂತಿ ಅಂದರೆ ಆಶಯ, ಆಶಯ ಅಂದರೆ ಅಭಿಪ್ರಾಯ ಅಂದರೆ ಬಯಕೆಗಳು. ನಾನಾ ಹಾಗಾಗಬೇಕು, ಹೀಗಾಗಬೇಕು, ಅದನ್ನು ದುಡ್ಡು ಗಳಿಸಬೇಕು, ಶ್ರೀಮಂತ ಆಗಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು, ಏನೇನೇನೇನೇನೋ ಆಕೃತಿಗಳು. ಬದುಕುವುದು ಇಷ್ಟೇ ತಾನೆ, ಅದು ಆಸೆಗಳ ಸರಮಾಲೆ. ಇಡೀ ಬದುಕಿನಲ್ಲಿ ಇರತಕ್ಕಂಥದ್ದು ನಮ್ಮದು. ಪ್ರತಿ ಕ್ಷಣದಲ್ಲಿ ಏನೇನೋ ಆಸೆಗಳು, ಆಕಾಂಕ್ಷೆಗಳು, ಅದರದ್ದೇ ಒಂದು ಸರಮಾಲೆ ಬದುಕು ಅಂತಂದ್ರೆ. ಆಕೂತಿ ನಾವು ಅಂದರೆ ಪ್ರೆಸೆಂಟ್ ಟೆನ್ಸ್ ಆಯಿತು.
ಪ್ರೆಸೆಂಟ್ ಟೆನ್ಸ್ ಮತ್ತು ಆಕುತಿಯಲ್ಲಿ ಫ್ಯೂಚರ್ ಟೆನ್ಸು ಇದೆ. ಮುಂದೆ ನಾಳೆ ಹಾಗಾಗಬೇಕು, ಹೀಗಾಗಬೇಕು ಅಂದರೆ ವರ್ತಮಾನ ಮತ್ತು ಭವಿಷ್ಯತ್ತುಗಳ ಬಗ್ಗೆ ಆಕೂತಿಗಳು, ನಮ್ಮ ಕನಸುಗಳು, ಬಯಕೆಗಳು. ನಾನು ಹೀಗಾಗಬೇಕು, ನಾನು ಇಷ್ಟು ಗಳಿಸಬೇಕು, ಏನೇನೋ ಅವನು ಜ್ಞಾನ ಗಳಿಸಬೇಕು ಅಂತಿರ್ಬೋದು, ಅದು ಅಲ್ಲ ಅಂತಲ್ಲ. ಜ್ಞಾನ ಗಳಿಸಬೇಕು ಅಥವಾ ದುಡ್ಡು ಗಳಿಸಬೇಕು, ಶ್ರೀಮಂತನಾಗಬೇಕು, ಏನೋ ಅಧಿಕಾರಿಯಾಗಬೇಕು, ಇವೆಲ್ಲ ಅಂದರೆ ಕನಸುಗಳು. ನಾವು ಮುಂದೆ ಏನಾಗಬೇಕು ಅನ್ನೋದಕ್ಕೆ ನಮ್ಮಲ್ಲಿ ಕನಸಿನ ಮಂಡಿಗೆ ಮತ್ತು ವರ್ತಮಾನದ ಬಯಕೆಗಳು. ಅದರ ಜೊತೆಗೆ ಚಿತ್ತಾನಾಂ ಚೇತಸಾಂ, ಇದರ ಜೊತೆಗೆ ನಮ್ಮ ಈ ಬಯಕೆಗಳ ಹಿಂದೆ ನಮ್ಮ ಅನೇಕ ಜನ್ಮಗಳ ಸಂಸ್ಕಾರ. ಚಿತ್ತ ಅಂದರೆ ಬಾಲ್ಯದಿಂದ ನಾವು ಈ ತನಕ ನಮ್ಮ ಮನಸ್ಸಿನಲ್ಲಿ ರೂಢಿಸಿಕೊಂಡಿರ್ತಕ್ಕಂಥ ನೆನಪುಗಳು. ಆ ನೆನಪುಗಳಿಂದ ನಾವು ಬಯಕೆಗಳು ಬೆಳೀತಾ ಇರೋದು. ಯಾವ್ಯಾವುದೋ ನೆನಪುಗಳಿಂದ ಯಾವ್ಯಾವುದೋ ಬಯಕೆಗಳು ಹುಟ್ಟುಕೊಳ್ತವೆ. ಬಾಲ್ಯದಿಂದ ನಾವು ಅನುಭವಿಸಿದ ಪಾಸ್ಟು ಅದು ಚಿತ್ತ. ಅದಕ್ಕಿಂತಲೂ ಹಿಂದಕ್ಕೆ ಹೋದರೆ ಚೇತಸ್ಸು, ಹಿಂದಿನ ಜನ್ಮದ ನೆನಪಾಗ್ಬಿಟ್ರೆ ಅದು ಚೇತಸ್ಸು. ಅಂದರೆ ಚಿತ್ತದ ಎಕ್ಸ್ಪ್ಯಾನ್ಷನ್, ಅದು ಚೇತಸ್. ನಮ್ಮ ಮೆಮೊರಿ ಶೆಲ್ ಏನಿದೆ ಅದು ಬಹಳ ಅಂದರೆ ಬಾಲ್ಯ ತನಕ ಹೋಗುತ್ತೆ. 2 ವರ್ಷ 3 ವರ್ಷದ ನಂತರದ ಕೆಲವು ನೆನಪುಗಳು ಉಳಿಬೋದು ಅಷ್ಟೇ. ಅದು ಚಿತ್ತ ಏನು ಮಾಡುತ್ತೆ, 2 ವರ್ಷ 3 ವರ್ಷದಲ್ಲಿ ನಡೆದ ಘಟನೆಗಳನ್ನು ನಾವು ಸಣ್ಣವರಿದ್ದ ಹೀಗಾಗಿತ್ತು ಅಂತ ನಾವು ನೆನಪಿಸ್ಕೊಳ್ತೇವೆ. ಎಲ್ಲ ಅರ್ಧದಲ್ಲಿ ಕೆಲವು ನೆನಪಿರುತ್ತೆ. ಆದರೆ ಈ ಚಿತ್ತದಲ್ಲಿ ಅದಕ್ಕಿಂತ ಆಚೆಗೆ ಹೋಗೋ ಕೆಪಾಸಿಟಿ ಇಲ್ಲ. ಹಿಂದಿನ ಜನ್ಮದಲ್ಲಿ ಏನಾಗಿದ್ದೀವಿ ಅದು ಚೇತಸ್ ಕೆಲಸ ಮಾಡ್ತೇವೆ. ಹಿಂದಿನ ಜನ್ಮದ ನಮ್ಮ ನೆನಪುಗಳನ್ನು ಜಾಗೃತಗೊಳಿಸ್ತಕ್ಕಂಥ ಒಂದು ಕಂಪಾರ್ಟ್ಮೆಂಟ್ ಅದು. ಮನಸ್ಸಿನ ಒಳಪದರಿನಲ್ಲಿ ಅಂತಃಕರಣದ ಇನ್ನೊಂದು ಮುಖ, ಅದು ಹಿಂದಿನ ಜನ್ಮದ ನೆನಪುಗಳನ್ನು, ಅದರ ಚೇತಸಾಂ ವಿಶೇಷಣ, ಅದರ ಅಪೂರ್ವವಾದ ಅನುಭವಗಳು. ಇದೀಗ ಹೇಗೆ ಅಂದರೆ ಈ ನಮಗೆ ಎಲ್ಲರಿಗೂ ಒಂದಲ್ಲ ಒಂದು ಸಂದರ್ಭಗಳಲ್ಲಿ ಈ ಚೇತಸ್ಸು ಕರ್ಕೊಳ್ಳುತ್ತೆ, ಇಲ್ಲ ಅಂತಲ್ಲ. ಯಾಕಂದರೆ ಯಾರೋ ಒಬ್ಬನನ್ನು ನೋಡ್ತೇವೆ, ಸುಮ್ಮನೆ ನಾನು ಹೇಳೋದು, ಯಾರೋ ಒಬ್ಬನನ್ನು ನೋಡ್ತೇವೆ, ನೋಡಿದಾಗ ಅವನು ಫಸ್ಟ್ ಟೈಮ್ ನೋಡೋದು ನೀವು, ಆದರೆ ತುಂಬ ಆತ್ಮೀಯ ಅನಿಸುತ್ತೆ. ಇವನು ಸ್ನೇಹ ಮಾಡಬೇಕು, ಇವನು ಸ್ನೇಹ ಮಾಡಬೇಕು, ಇವನು ನನಗೆ ಏನೋ ನಾವು ಇವನ ಜೊತೆ ಇರಬೇಕು, ಇವನು ನನಗೆ ಬೇಕು ಅಂತ ಅನಿಸುತ್ತೆ. ಅಪಾಯ ಏನು ಅಂದರೆ ಅದು ಗಂಡು ಇರ್ಬೋದು, ಹೆಣ್ಣು ಇರ್ಬೋದು. ಆ ಹಿಂದಿನ ಜನ್ಮದಲ್ಲಿ ಒಟ್ಟಿಗಿದ್ದ ಒಂದು ಹೆಣ್ಣನ್ನು ಈ ಜನ್ಮದಲ್ಲಿ ಅಕಸ್ಮಾತ್ ನೋಡಿದರೆ ಬಹಳ ಪರಿಚಿತ, ಈಕೆ ನನಗೆ ಬೇಕು ಅಂತ ಅನಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅದು ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು, ನಾನು ಲಿಂಗಭೇದದ ಪ್ರಶ್ನೆ ಅಲ್ಲ, ಒಟ್ಟಿಗೆ ವಿಷಯ. ಅಂದರೆ ಜನ್ಮಾಂತರದಲ್ಲಿ ನಾವು ಯಾರ ಜೊತೆಗೆ ವಿಶೇಷವಾಗಿ ಬದುಕಿದ್ದೆವು, ಅದು ಗಂಡಾಗಿದ್ದರೂ ಇರ್ಬೋದು, ಹೆಣ್ಣಾಗಿದ್ದು, ಈ ಜನ್ಮದಲ್ಲಿ ಪರಿಚಯ ಅದು ನೋಡಿದ ತಕ್ಷಣ ಹಿಂದಿನ ಜನ್ಮದಲ್ಲಿ ತುಂಬ ಹಚ್ಚಿಕೊಂಡಿದ್ದರೆ ಆ ಸಂಸ್ಕಾರ ಗಾಢವಾಗಿರುತ್ತೆ. ಈ ಜನ್ಮ ನೋಡಿದ ತಕ್ಷಣ ಇವ್ರು ನನಗೆ ಹತ್ತಿರದವರು, ಇವ್ರು ನನಗೆ ಬೇಕು, ಇವ್ರು ಬೇಕು, ಇವರೇ ಬೇಕು ನನಗೆ ಅಂತ ಶುರುವಾಗುತ್ತೆ. ಇದು ಚೇತಸ್ಸಿನ ವಿಶೇಷಗಳು. ಜನ್ಮಾಂತರದ ಸಂಸ್ಕಾರದಿಂದ ಯಾವ್ಯಾವುದೋ ಸೆಳೆತಗಳು ಹುಟ್ಟಿಕೊಳ್ತವೆ ಈ ಜನ್ಮದಲ್ಲಿ, ಯಾವ್ಯಾವುದೋ ಬಂಧಗಳು, ಸಂಬಂಧಗಳು. ಅದಕ್ಕೆ ಅದೆಲ್ಲ ಜನ್ಮಾಂತರದ ನೆನಪು ನಮ್ಮನ್ನು ಮಾಡುವುದೇನು ಅಂದರೆ ಮತ್ತೆ ಸಂಬಂಧಕ್ಕೆ ತಳ್ಳುವುದು, ಮತ್ತೆ ಹೊಸ ಸಂಬಂಧಗಳು, ಹೊಸ ಬಂಧನಗಳಿಗೆ ತಳ್ಳಿಬಿಡ್ತವೆ. ಚೇತಸಾಂ ವಿಶೇಷಾಣಂ, ಇದಕ್ಕೆಲ್ಲ ಕಾರಣ ಪುರುಷ ಅವನಪ್ಪ ಪ್ರದ್ಯುಮ್ನ. ದ್ಯುಮ್ನ ಅಂತಂದರೆ ಜ್ಞಾನ ಅಂತರ್ಥ, ಬೆಳಕು ಅಂತರ್ಥ, ಪೌರುಷ ಅಂತರ್ಥ, ದುಡ್ಡು ಅಂತ ಅರ್ಥ ಇದೆ ದ್ಯುಮ್ನ ಅನ್ನೋದು. ಅದು ಕೆಲವು ಯಾರಿಗೆ ಯಾವುದು ಇಷ್ಟೋ ಅವರ ಅರ್ಥ ಮಾಡಿಕೊಳ್ಳುವುದು. ದೇವರನ್ನು ದುಡ್ಡು ಬೇಕಾದವರು ನೀನು ಪ್ರದ್ಯುಮ್ನ ನನಗೆ ದುಡ್ಡು ಕೊಡು ಅಂತ ಕೇಳ್ಬೋದು, ಅದು ಅವರವರ ಯೋಗ್ಯತೆಗೆ ಸಂಬಂಧಪಟ್ಟದ್ದು. ಪ್ರದ್ಯುಮ್ನ ಇದೆಲ್ಲ ಅಧಿಪತೆಯೇ ಅಷ್ಟೇ ಅಲ್ಲ, ಷೋಡಶ ಕಲಾಯ, ತುಂಬ ತುಂಬ ಮಹತ್ವದ ಶಬ್ದ ಇದು. ಆ 16ನೆಯ ಕಲೆ ಅಂತ, ಷೋಡಶಿ ಕಲಾ ಅಂದರೆ 16ನೆಯ ಕಲೆ. ಅದು ಯಾವುದು ಅಂದರೆ ಜೀವಸ್ವರೂಪ. ಅದು ಜೀವಸ್ವರೂಪ ಉಂಟಲ್ಲ ನಮ್ಮ ದೇಹದೊಳಗೆ, ಸ್ಮಾಲರ್ ದ್ಯಾನ್ ಆ್ಯನ್ ಆಟಮ್, ಪರಮಾಣುವಿಗಿಂತಲೂ ಚಿಕ್ಕದಾದ, ಅಂದರೆ ಪ್ರಾಯ ನಮಗೆ ಗೊತ್ತಿರುವ ಅಷ್ಟೇ ಅಲ್ಲ, ಒಟ್ಟು ಪ್ರಪಂಚದಲ್ಲಿ ಇರತಕ್ಕಂಥ ವಸ್ತುಗಳಲ್ಲೇ ಅತ್ಯಂತ ಸೂಕ್ಷ್ಮವಾದ ವಸ್ತು ಅದು ಜೀವ. ಅದನ್ನು ಷೋಡಶಿ ಕಲಾ ಅಂತ, 16ನೆಯ ಕಲೆ ಅಂತ ಕರೆದು. ಯಾಕೆ ಅಂದರೆ ಆ 16ನೆಯ ಕಲೆ ಇತ್ತಲ್ಲ,
ಅದು ಕಲೆ ಇಲ್ಲದೆ ಕ್ಲೀನಾಗಿತ್ತು. ಅದಕ್ಕೆ 15 ಕಲೆಗಳು ಸೇರಿಕೊಂಡು ಆಗ ಸಂಸಾರ ಬಂತು. 15 ಕಲೆಗಳು ಸೇರಿದಾಗ ಆ 16ನೇ ಕಲೆ ಇಲ್ಲಿ ಬಿತ್ತು ಸಂಸಾರದಲ್ಲಿ. 15 ಕಲೆಗಳು ಯಾವುವು? ಶ್ರದ್ಧಾಂ ಖಂ ವಾಯು ಜ್ಯೋತಿ ಆಪಃ ಪೃಥಿವೀ ಇಂದ್ರಿಯಂ ಅನ್ನಂ ಮನಃ ವೀರ್ಯಂ ತಪಃ ಮಂತ್ರಾ ಕರ್ಮ ಲೋಕಾಃ ಲೋಕೇಶು ನಾಮಚ. 15 ಕಲೆಗಳಲ್ಲಿ ಸಿಕ್ಕಾಕೊಂಡಿತು. ಈ 16ನೇ ಕಲೆ ಸಿಕ್ಕಿ ಹಾಕೊಂಡದ್ರಿಂದ ಇಲ್ಲಿ ಬಿತ್ತು, ಕೆಳಗೆ ಬಿತ್ತು. ಯಾವುದೆಲ್ಲ ಇವು 15 ಕಲೆಗಳು ಅಂದರೆ ನೀವು ಇದನ್ನು ಬೇಲಿಗಳು ಅಂತ ಇಟ್ಕೊಳ್ಬೋದು. ನಾವು ಈ ಜೀವಕ್ಕೆ 15 ಬೇಲಿಗಳು. ದರ್ ಆರ್ 15 ಫೆನ್ಸಸ್. ಅಂದರೆ ಅದನ್ನು ನಾವು ನಮಗೆ ಈಗ ಯಾಕೆ ನಮ್ಮ ಆತ್ಮದ ಪರಿಚಯ ಇಲ್ಲ ಅಂದರೆ ನಾವು ಫೆನ್ಸಿನ ಹೊರಗೆ ಅದು ಫೆನ್ಸಿನ ಒಳಗಿದೆ, 15 ಫೆನ್ಸಿನ ಒಳಗಿದೆ. ನಮಗೆ ಬೇಲಿ ಮಾತ್ರ ಕಾಣುತ್ತೆ, ಜೀವ ಕಾಣೋದಿಲ್ಲ. ಹಾಗಾಗಿದೆ ನಮ್ಮ ಕಥೆ. 15 ಬೇಲಿಗಳ ಒಳಗೆ ಈ ಜೀವನನ್ನು ಇಟ್ಟಿದ್ದಾನೆ ಭಗವಂತ. ಅದಕ್ಕೋಸ್ಕರ ಅವನಿಗೆ ಷೋಡಶ ಕಲಾ ಅಂತ. 15 ಕಲೆಗಳ ಒಳಗೆ 16ನೇ ಕಲೆಯನ್ನು ಇಟ್ಟವನೇ. ಅಂದರೆ ನಮ್ಮ ಗುರುತನ್ನೇ ಮರೆಯುವಂತೆ ಮಾಡಿದವನೇ ಅಂತ ಅವನಿಗೆ ವಿಶೇಷ. ನಮ್ಮ ಗುರುತೇ ನಾವು ಮರೆಯುವಂತೆ ಮಾಡಿದವನು. ಏನು 15 ಬೇಲಿಗಳು? ಒಂದು ಶ್ರದ್ಧೆಯ ಬೇಲಿ, ಬಿಲೀಫ್, ನಂಬಿಕೆಗಳು. ಬಹಳ ವಿಚಿತ್ರ. ಏನು ಗೊತ್ತುಂಟ? ಪ್ರಪಂಚ ಹೇಗಿದೆ ಅನ್ನೋದು ಮುಖ್ಯ ಅಲ್ಲ. ನಮಗೆ ಪ್ರಪಂಚ ನಾವು ಹೇಗೆ ನಂಬಿದ್ದೆವೋ ಹಾಗೆ ಕಾಣುವುದು. ಪ್ರಪಂಚವನ್ನು ನಾವು ನೋಡುವುದು ನಮ್ಮ ನಂಬಿಕೆಯ ಕನ್ನಡಕದ ಮೂಲಕ. ನಿಜವಾಗಿ ಹೇಗಿದೆಯೋ ಗೊತ್ತಿಲ್ಲ. ನಾವು ನಂಬಿದ್ದು ನಮಗೆ ಸತ್ಯ. ಅದು ನಮ್ಮ ನಂಬಿಕೆಗೆ ತಕ್ಕಂತೆ ನಾವು ಪ್ರಪಂಚವನ್ನು ಕಾಣ್ತೇವೆ. ಬೇರೆ ಬೇರೆ ನಂಬಿಕೆಯಲ್ಲಿ ಹುಟ್ಟಿದವರಿಗೆ ಪ್ರಪಂಚ ಬೇರೆ ಬೇರೆ ಥರ ಕಾಣುತ್ತೆ. ಪ್ರಪಂಚ ಇಲ್ಲೇ ಇಲ್ಲ, ಅಮಿಥ್ಯ ಅಂತ ಕಾಣುತ್ತೆ ಅದ್ವೈತಿಗಳಿಗೆ. ಅವ್ರು ಹೇಳ್ತಾರೆ ಇಟ್ಸ್ ಇಲ್ಯೂಷನ್, ಪ್ರಪಂಚ ಇಲ್ಲವೇ ಇಲ್ಲ. ಅದನ್ನೇ ನಂಬಿದವರಿಗೆ ಎಲ್ಲ ಏನೂ ಇಲ್ಲ, ಇದು ಸುಮ್ಮನೆ ಭ್ರಮೆ ಅಂತ ಕಾಣುತ್ತೆ. ತಮಾಷೆ ಅವರಿಗೂ ಕಾಣುತ್ತೆ, ಆದರೆ ಇಲ್ಲದ್ದು ಕಾಣುತ್ತೆ. ಏನಪ್ಪ ಭಗವಂತನ ಲೀಲೆ, ಇಲ್ಲದನ್ನೆಲ್ಲ ತೋರಿಸ್ತಾನೆ ಅಂತಾರೆ ಅವರು. ನೀವು ದ್ವೈತಿಗಳಾಗಿರಲಿ, ಏನಪ್ಪ ಭಗವಂತನ ಲೀಲೆ, ಏನೆಲ್ಲ ತೋರಿಸ್ತಾನೆ ಇದ್ದದ್ದನ್ನೇ ಅಂತ. ಆದರೆ ನಿಮ್ಮ ನಂಬಿಕೆ ಹಾಗೆ ಕಾಣುವುದು. ಯಾವುದು ಸರಿ ತಪ್ಪು ಅನ್ನೋದು ಬೇರೆ. ನಾವು ಯಾವುದು ಇಲ್ಲ, ಎಲ್ಲವೂ ಭ್ರಮೆ ಅಂತ ತಿಳ್ಕೊಂಡ್ರೆ ಎಲ್ಲವೂ ಭ್ರಮೆ ಅಲ್ಲ. ಎಲ್ಲ ಸತ್ಯ ಅಂತ ತಿಳ್ಕೊಂಡ್ರೆ ಸತ್ಯ. ಸತ್ಯವೋ ಸುಳ್ಳು ಅನ್ನೋದು ಬೇರೆ. ನಮ್ಮ ನಂಬಿಕೆ ಹಾಗೆ ನಮಗೆ ಪ್ರಪಂಚ ಕಾಣೋದು. ಅದರಿಂದ ದೊಡ್ಡ ಬೇಲಿ ನಂಬಿಕೆಯ ಬೇಲಿ. ಕೃಷ್ಣ ಹೇಳಿದ, ಶ್ರದ್ಧಾಮಯೋಯಂ ಪುರುಷಃ, ನಿನ್ನ ವ್ಯಕ್ತಿತ್ವ ಅನ್ನೋದು ನಿನ್ನ ನಂಬಿಕೆಯ ಮೇಲಿದೆ. ನೀನು ಏನು ನಂಬಿದೆಯೋ ಅದೇ ನಿನ್ನ ಅಸ್ತಿತ್ವ. ನೀನು ಒಳ್ಳೆಯದನ್ನು ನಂಬಿದರೆ ಉದ್ಧಾರ ಆದಿ, ತಪ್ಪು ನಂಬಿಕೆ ಆದರೆ ಬಿದ್ದಿ ಹೋಯ್ತು ಕತೆ. ಅದು ಎಲ್ಲಕ್ಕಿಂತ ಭಯಾನಕವಾದದ್ದು ಈ ಬೇಲಿ. ನಂಬಿಕೆ ಟ್ರ್ಯಾಕ್ ತಪ್ಪಿತು ಅಂದರೆ ನಾವು ಜಾರೋದೆ ಕೆಳಗೆ. ಸರಿಯಾದ ನಂಬಿಕೆಯ ಗುರಿ ಸಿಕ್ಕಿತು ಅಂದರೆ ಟಿಕೆಟ್ ಮೇಲೆ. ಹಾಗಾಗಿ ಭಾರಿ ಅಪಾಯಕಾರಿಯಾದ ಬೇಲಿ ನಂಬಿಕೆಯ ಬೇಲಿ. ಮತ್ತೆ ಏನಂದರೆ ನಮ್ಮ ನಂಬಿಕೆಯೇ ಸರಿ ಅನ್ನುವ ದುರಾಗ್ರಹ ಇರುತ್ತೆ. ಅದು ಕಷ್ಟ. ನಂಬುವುದಷ್ಟೇ ಅಲ್ಲ, ನನ್ನ ನಂಬಿಕೆಯೇ ಕರೆಕ್ಟ್. ನಿಮ್ಗೆ ಯಾರತ್ರ ಬೇಕಾದ್ರೆ ಕೇಳಿ, ಅದ್ವೈತಿಗಳ ಹತ್ರ ಕೇಳಿ. ಶಂಕರ ಭಗವತ್ಪಾದರು ಹೇಳಿದ್ದೇ ಕರೆಕ್ಟು, ಉಳಿದದ್ದೆಲ್ಲ ತಪ್ಪು ಅಂತಾರೆ. ಆಯಿತು, ಅದನ್ನು ನಂಬುವ. ಆಮೇಲೆ ಶ್ರೀ ವೈಷ್ಣವತೆಗಳು, ಇಲ್ಲಪ್ಪ ಭಗವದ್ ರಾಮಾನುಜರು ಹೇಳಿದ್ದೇ ಕರೆಕ್ಟ್, ಉಳಿದದ್ದೆಲ್ಲ ತಪ್ಪು. ಅದೇ ದ್ವೈತಗಳಿಗೆ ಹೋಗಿ, ಇಲ್ಲ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು ಹೇಳಿದ್ದೇ ಕರೆಕ್ಟ್. ಅದು ಮೂರಲ್ಲಿ ಯಾವುದು ಕರೆಕ್ಟು? ಅವನವನ ನಂಬಿಕೆಗೆ ಅದು ಒಂದು ಸತ್ಯ. ಪ್ರತಿಯೊಬ್ಬರಿಗೂ ನಾನು ಯಾವ ಮತದಲ್ಲಿ ಹುಟ್ಟಿದ್ದೇನೋ ಆ ಮತವೇ ಕರೆಕ್ಟು ಅನ್ನೋ ಆಗ್ರಹ ಇರುತ್ತೆ. ಇದು ಕಷ್ಟ. ಇದೇ ಶ್ರದ್ಧೆ ಎನ್ನುವುದು ನಮ್ಮಲ್ಲಿ ಆಗ್ರಹವಾಗಿ ದುರಾಗ್ರಹವಾಗಿ ಕೂತ್ಬಿಡುತ್ತೆ. ಯಾವಾಗ ದುರಾಗ್ರಹ ಆಗುತ್ತೆ ಅಂದರೆ ಜ್ಞಾನ ಇಲ್ಲದೆ ಇದ್ದಾಗ. ಈಗ ನೋಡಿ, ಇವತ್ತು ನಮ್ಮಲ್ಲಿ ಫಾಲೋವರ್ಸ್ ಆಫ್ ಶಂಕರ ಇದ್ದಾರೆ, ಫಾಲೋವರ್ಸ್ ಆಫ್ ರಾಮಾನುಜ ಇದ್ದಾರೆ, ಫಾಲೋವರ್ಸ್ ಆಫ್ ಮಧ್ವ ಇದ್ದಾರೆ. ಎಲ್ಲರೂ ಶಂಕರ್ ಹೇಳಿದ್ದೇ ಕರೆಕ್ಟು, ರಾಮಾನುಜರು ಹೇಳಿದ್ದೇ ಕರೆಕ್ಟು, ಮಧ್ವರು ಹೇಳಿದ್ದೇ ಕರೆಕ್ಟು ಅಂತ ಹೇಳ್ತಾರೆ. ಅದು ಬೇರೆ ವಿಷಯ. ಯಾಕೆ ಅಂತ ಕೇಳಿ, ಯಾರು ಶಂಕರನ್ನು ಓದಿರೋದಿಲ್ಲ ಬಹಳ ಜನ, ರಾಮಾನುಜರನ್ನು ಓದಿರೋದಿಲ್ಲ, ಮಧ್ವರನ್ನು ಓದಿರೋದಿಲ್ಲ. ಮತ್ತೆ ಶಂಕರ್ ಹೇಳಿದ್ದೇ ಕರೆಕ್ಟ್. ಯಾಕೆ ಅಂದರೆ ನಾನು ನನ್ನಂಥ ಮಹಾನುಭಾವ ಈ ಮತದಲ್ಲಿ ಹುಟ್ಟಿದ್ದರಿಂದ, ಅಷ್ಟೇ ಲಾಜಿಕ್. ರಾಮಾನುಜರು ಹೇಳಿದ್ದೇ ಕರೆಕ್ಟ್. ಯಾಕೆ? ನನ್ನಂಥ ಮಹಾನುಭಾವ ಅಯ್ಯಂಗಾರ ಹುಟ್ಟಿದ್ದರಿಂದ.
ಮಧ್ವಾಚಾರ್ಯ ಹೇಳಿದ್ದೆ ಕರೆಕ್ಟ್. ಯಾಕೆ ನನ್ನಂಥ ಮಹಾನುಭಾವ ಮಾಧ್ಯಮದಲ್ಲಿ ಹುಟ್ಟಿದ್ರಿಂದ ಅವನಿಗೆ ಸೆಲ್ಫ್ ಸೆಂಟರ್ಡ್ ಲಾಜಿಕ್ಕು, ಬೇರೆ ಏನಿಲ್ಲ ಲಾಜಿಕ್ಕು. ಅಂದರೆ ಅರಿವಿನಿಂದ ಆಗೋದು ಬೇರೆ, ತಿಳುವಳಿಕೆ ಇದ್ದಾಗ ಈ ದುರಾಗ್ರಹ ಬರುತ್ತಲ್ಲ, ತಿಳಿಗೇಡಿತನ, ಅದೇ ಮನುಷ್ಯನ ಕಾಣುವ ದೊಡ್ಡ ಬೇಲಿ, ಅದು ಶ್ರದ್ಧಾ. ಆಮೇಲೆ ಪ್ರಸಿದ್ಧವಾದ 5 ಬೇಲಿಗಳು: ಖಂ ವಾಯು ಜ್ಯೋತಿ ಅಪಹ ಪೃಥ್ವಿ. ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ. ಪಂಚಭೂತಗಳಿಂದ ಆದ ಈ ದೇಹದ ಒಳಗೆ ಇರೋ ನಾವು ಸಿಕ್ಕಾಕೊಂಡಿದ್ದೇವೆ. ಪಂಚಭೂತಗಳ ಬೇಲಿ, ಆದ ಬೇಲಿ ಆಯಿತು. ಆಮೇಲೆ ಖಂ ವಾಯು ಜ್ಯೋತಿರ ಪೃಥ್ವಿ ಇಂದ್ರಿಯಂ. ಈ 10 ಇಂದ್ರಿಯಗಳ ಬೇಲಿ, 10 ಇಂದ್ರಿಯಗಳ ಒಟ್ಟಿಗೆ ಒಂದು ಇದರ ಇನ್ನೂ ಬೇಲಿ ದೊಡ್ಡದಾಗ್ತಿತ್ತು. 10 ಇಂದ್ರಿಯಗಳ ಒಟ್ಟಿಗೆ ಈ ಕಣ್ಣು, ಕಿವಿ, ಮೂಗು, ಜ್ಞಾನೇಂದ್ರಿಯಗಳ, ಮುಖ್ಯವಾಗಿ ಜ್ಞಾನೇಂದ್ರಿಯಗಳ ಬೇಲಿ. ನಾವು ಜ್ಞಾನೇಂದ್ರಿಯ ಅಂತ ಹೇಳ್ತೇವೆ, ಅದು ಹೆಸರು ಜ್ಞಾನೇಂದ್ರಿಯ ಅಂತ, ಅಂದರೆ ಜ್ಞಾನ ಕೊಡುವವುಗಳು ಅಂತ. ಆದರೆ ಅವು ಜ್ಞಾನಕ್ಕಿಂತ ಜ್ಞಾನ ಕೊಡ್ತವೆ, ಇದು ಸಮಸ್ಯೆ ಆಯಿತು. ಕಿವಿ ಎಲ್ಲ ಜ್ಞಾನವನ್ನು ಕೊಡ್ತಾವೆ, ಇಲ್ಲ ಅಂತಲ್ಲ. ಆದರೆ ನಮ್ಮ ಜ್ಞಾನಕ್ಕೆ 2 ಸಂಗತಿ ಆಯಿತು. ನಮಗೆ ಕಣ್ಣಿರೋದ್ರಿಂದ ನಮಗೆ ಒಳಗಿದ್ದದ್ದು ಕಾಣುವುದಿಲ್ಲ. ಭಗವಂತ ಕಠೋಪನಿಷತ್ತಲ್ಲಿ ಬಹಳ ಸ್ಪಷ್ಟವಾಗಿ ಒಂದು ಮಾತು ಹೇಳಿದರು: ಪರಾಂಕಿ ಖಾನಿ ವ್ಯತನ ಸ್ವಯಂಭೂ ಅಂತ. ಭಗವಂತ ಒಂದು ಕೆಲಸ ಮಾಡಿದಂತೆ, ಯಾತಕ್ಕೂ ಉಪಯೋಗ ಇಲ್ಲದ ಇಂದ್ರಿಯಗಳನ್ನು ಕೊಟ್ಟಂತೆ ಮನುಷ್ಯನಿಗೆ. ಪರಾಂಚಿ ಅಂದರೆ ಟೋಟಲಿ ಎಕ್ಸ್ಟರ್ನಲ್, ಒಳಗಿನ ಸತ್ಯವನ್ನು ಎಂದೂ ಗುರುತಿಸದೇ ಹೋಗಲಿ ಅಂತ. ವ್ಯತರಣ ತಂದರೆ ತಿರಸ್ಕಾರದಿಂದ ಕೊಟ್ಟ ಅಂತ. ಇಂದ್ರಿಯಗಳನ್ನು ಕೊಟ್ಟದ್ದು ತಿರಸ್ಕಾರ. ಇವನಿಗೇನು ಬುದ್ಧಿ ಇಲ್ಲ, ಒಳಗೆ ನೋಡೋ ಬುದ್ಧಿ ಇಲ್ಲ, ಹೊರಗೆ ನೋಡಿ ಹಾಳಾಗಲಿ ಅಂತ ಕೊಟ್ಟ. ಇಷ್ಟು ಉಗ್ರವಾದ ಋಷಿಗಳು ಈ ಇಂದ್ರಿಯಗಳನ್ನು ಮನುಷ್ಯ ತಿರಸ್ಕಾರದಿಂದ ಮನುಷ್ಯನಿಗೆ ಕೊಟ್ಟ ಭಗವಂತ. ಯಾಕೆಂದರೆ ಅವನು ಪ್ರಾರಬ್ಧ ಕರ್ಮ ಅನುಭವಿಸಿ, ಹೊರಗೆ ನೋಡಲಿ, ಒಳಗಿದ್ದದ್ದು ನೋಡದೆ ಹೋಗು. ಹೊರಗಿದ್ದೇ ಕೇಳಿದ, ಒಳಗಿನ ನಾದ ಕೇಳಲಿಲ್ಲ. ಒಳಗಿನಿಂದ ನಿರಂತರವಾಗಿ ಹಂಸಮಂತ್ರ ಜಪಿಸ್ತಾ ಇದ್ದಾರೆ ಪ್ರಾಣದೇವರು, ಅದು ಕೇಳಿಸೋಲ್ಲ. ಹೊರಗಿನ ಸತ್ತುಗಳಿಗೆ ಕಿವಿ ನೆಟ್ಟಗಾಯಿತು, ಹೊರಗಿನ ರೂಪಕ್ಕೆ ಕಣ್ಣು ನೆಟ್ಟಗಾಯಿತು, ಎಲ್ಲ ಎಕ್ಸ್ಟರ್ನಲ್ ಆಯಿತು. ಅದರಿಂದ ಒಳಗೆ ಇರುವ ಸತ್ಯ ಇರೋದೇ ಒಳಗೆ. ಈ 5 ಇಂದ್ರಿಯಗಳು ನಮ್ಮನ್ನು ಒಳಗಿನ ಇದ್ದದ್ದನ್ನು ನೋಡದಂತೆ ಮಾಡಿದವು. ಅಂದರೆ ನಮ್ಮನ್ನು ಪೂರ್ತಿ ಅಜ್ಞಾನದಲ್ಲಿ ಹಾಕಿಬಿಟ್ಟು. ಮತ್ತು ಹೊರಗಿನದ್ದಾದರೂ ನೋಡುವುದಕ್ಕೆ ಒಂದು ಲಿಮಿಟೇಷನ್ ಬಂತು. ಕಣ್ಣಿರುವುದರಿಂದ ಕಣ್ಣಿನ ರೇಂಜ್ ಎಷ್ಟು ಅಷ್ಟೇ ಕಾಣೋದು, ಅದರ ಆಚೆಗೆ ದಿಗಂತ ಮೇಲು ಕಾಣೋಲ್ಲ. ಸೌಂಡಿಗೆ ಅದಕ್ಕೊಂದು ಕೆಪಾಸಿಟಿ ಇದೆ, ಅದಕ್ಕಿಂತ ಹೆಚ್ಚಿದ್ರು ಕೇಳೋಲ್ಲ. ಅಂದರೆ ಪ್ರತಿಯೊಂದು ಶಕ್ತಿ ಅದಕ್ಕೊಂದು ಮಿತಿ ಬಂತು. ಮಿತಿಯಿಂದ ಆಚೆಗೆ ಅದು ಕೇಳಲಾರದು, ನೋಡಲಾರದು. ಇಂಥದ್ದು ಅಂದರೆ ಇಂದ್ರಿಯಗಳು ಮನುಷ್ಯನ ಮತ್ತಷ್ಟು ಬೇಲಿಯಾಗಿ ಕಟ್ಟಿ ಹಾಕಿದವು, ಅವನ ಅರಿವನ್ನು ಬೆಳೆಯದಂತೆ ಮಾಡಿದವು. ಇಂದ್ರಿಯಕ್ಕಿಂತಲೂ ದೊಡ್ಡದು ಮನಸ್ಸು. ಯಾಕೆಂದರೆ ಇಂದ್ರಿಯಗಳು ಕೆಲಸ ಮಾಡೋದು ಮನಸ್ಸಿನ ಮೂಲಕ. ಶ್ರದ್ಧಾ ಖಂ ವಾಯು ಜ್ಯೋತಿರಾಪ ಪೃಥ್ವಿ ಇಂದ್ರಿಯಂ. 8ನೇದು ಮನಸ್ಸು, 8ನೇ ಬೇಲಿ. ಮನಸ್ಸು ಒಂದು ಇಲ್ಲದೆ ಇರ್ತಿದ್ದರೆ ನಮಗೆ ನೋಡಿದರೆ ಕಾಣೋಲ್ಲ. ನಾವು ಹೋಗ್ತಾ ಇರ್ತೇವೆ, ಏನೋ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತೇವೆ, ಆಕಾಶ ನೋಡ್ಕೊಂಡು. ಇದನ್ನ ನಮ್ಮ ಪರಿಚಿತರ ಬರ್ತಾರೆ, ಏನಯ್ಯ ಇಷ್ಟು ದೊಡ್ಡ ಮನುಷ್ಯ ಬರ್ತಾನೆ, ಕಾಣೋಲ್ಲ. ಅಯ್ಯೋ ಏನೋ ಯೋಚನೆ ಮಾಡ್ತಾ ಇದ್ದೆ, ನನ್ನ ಮನಸ್ಸು ಬೇರೆ ಇತ್ತು. ಮನಸ್ಸು ಬೇರೆ ಇದ್ರೆ ಎದುರಿದ್ದರೆ ಕಾಣೋಲ್ಲ. ಅದು ಬಹಳ ಮುಖ್ಯ. ಅದನ್ನು ರಾಮಾಯಣದಲ್ಲಿ ಬಹಳ ಸುಂದರವಾಗಿ ಒಂದು ಮಾತಿನಲ್ಲಿ ಹೇಳ್ತಾರೆ ವಾಲ್ಮೀಕಿಗಳು. ಸೀತೆಯನ್ನು ರಾವಣ ಕದ್ಕೊಂಡು ಹೋಗಾಗ ಆ ಕಪಿಗಳು ಇದ್ದ ಋಷ್ಯಶೃಂಗದ ಹತ್ರ ಸೀತೆ ತನ್ನ ಮೈಯ ಆಭರಣಗಳನ್ನು ತೆಗೆದು ಕೆಳಗೆ ಹಾಕ್ತಾಳೆ, ಒಂದು ಬಟ್ಟೆಯಲ್ಲಿ ಸುತ್ತಿ. ಅದನ್ನು ಜೋಪಾನವಾಗಿ ಸುಗ್ರೀವ ಹನುಮಂತ ರಕ್ಷಣೆ ಮಾಡಿರ್ತಾರೆ. ರಾಮ ಬಂದಾಗ ಆ ಆಭರಣವನ್ನು ತೋರಿಸ್ತಾರೆ. ಇದು ಸೀತೆಯ ಆಭರಣ, ನಮಗೆ ಸಿಕ್ಕಿದ್ದು. ಅವ್ರು ನೋಡಿ, ಹೌದು ಸೀತೆ ಇದ್ದು ಅಂತ ರಾಮ ಗುರುತಿಸ್ತಾನೆ. ಆಮೇಲೆ ಲಕ್ಷ್ಮಣನ ಹತ್ರ ಕೇಳ್ತಾನೆ, ಅಲ್ಲೇನೋ ಇದು ಅತ್ತಿಗೆಯ ಆಯುಧ ಅಲ್ವಾ? ಅವನು ಹೇಳ್ತಾನೆ, ನಾನು ಅತ್ತಿಗೆಯನ್ನು ದಿನ ನೋಡ್ತಿದ್ದೆ, ಆದರೆ ಇದು ಅತ್ತಿಗೆಯ ಆಭರಣ ಹೌದಲ್ಲೋ ಗೊತ್ತಿಲ್ಲ. ಮತ್ತೆ ಇದು ಒಂದು ಗೊತ್ತು, ನೂಪುರೇತ್ವೇವ ಜ್ಞಾನಾಮಿ ನಿತ್ಯಂ ಪಾದಾಭಿವಂದನ. ಅವಳ ಕಾಲಿಗೆ ನಾನು ದಿನ ಅತ್ತಿಗೆಗೆ ನಮಸ್ಕಾರ ಮಾಡ್ತಿದ್ದೆ, ಆಗ ಕಾಲನ್ನು ಅಬ್ಸರ್ವ್ ಮಾಡ್ತಿದ್ದೆ. ಆದ್ದರಿಂದ ಅವಳ ಕಾಲಿನ ಆಭರಣ ಹೌದು. ಮತ್ತು ಇದು ಕೈಯಿದ್ದು ಬಳೆ, ಕುತ್ತಿಗೆದ್ದು ಸರ, ನನಗೆ ಗೊತ್ತಿಲ್ಲ. ಅತ್ತಿಗೆದು ಹೌದಲ್ಲೋ ಗೊತ್ತಿಲ್ಲ ಅಂತ. ಬಹಳ ಜನ ಇದಕ್ಕೆ ಅಂದರೆ ಸೈಕಾಲಜಿ ಗೊತ್ತಿಲ್ಲದೆ ಇದ್ದವರು ಈ ಶ್ಲೋಕಕ್ಕೆ ಅರ್ಥ ಹೇಳುವಾಗ ಅವನು ಯಾವತ್ತೂ ಅತ್ತಿಗೆಯನ್ನು ತಲೆ ಎತ್ತಿ ನೋಡ್ತಿರ್ಲಿಲ್ಲ, ಅವನಿಗೆ ತಲೆ ಬಗ್ಗೆಯೇ ನೋಡ್ತಿದ್ದ. ಈಗ ಕೋತಿಗಳನ್ನು ಆಡಿಸ್ತಾರೆ, ಸೀತೆ ಹಾಗೆ ಮಾಡು, ಅವನು ತಲೆ ಎತ್ತಿ ನೋಡ್ತಿರ್ಲಿಲ್ಲ. ಆದ್ದರಿಂದ ಅದು ಗೊತ್ತಾಗಲಿಲ್ಲ. ಇದರಷ್ಟು ಅಸಹ್ಯವಾದ ಅರ್ಥ ಯಾವುದೂ ಇಲ್ಲ.
ಹಾಗಾಗಿದ್ದರೆ ಅವನು ನೋಡಲೇ ಇಲ್ಲ ತಲೆ ಎತ್ತಿ ಆಗಿದ್ದರೆ ಸೀತೆ ಅಂತ ನಿಲ್ಲಿಸಿ ಇದು ನಿನ್ನ ಅತ್ತಿಗೆ ಹೌದೇನೋ ಅಂದರೆ ಅದು ಗೊತ್ತಿಲ್ಲ, ಕಾಲು ತೋರಿಸಿ ನನ್ನ ಮುಖ ನೋಡಿಲ್ಲ ಅಂತ ಹೇಳಬೇಕು. ಅಸಹ್ಯ. ಇದು ಸೈಕಾಲಜಿ. ಅವನು ನೋಡಿದ್ದಾನೆ, ಆದರೆ ಅವಳು ಕುತ್ತಿಗೆಯಲ್ಲಿ ಏನು ಆಭರಣ ಇದೆ, ಕೈಯಲ್ಲಿ ಅಬ್ಸರ್ವ್ ಮಾಡಲಿಲ್ಲ. ಅದು ಯಾವ ಅಬ್ಸರ್ವ್ ಮಾಡ್ತಾನೆ? ನಿಮಗೆ ಒಂದು ಹೆಣ್ಣು ಕುತ್ತಿಗೆಯಲ್ಲಿ ಏನು ಆಭರಣ ಹಾಕ್ಕೊಂಡಿದ್ದಾಳೆ, ಅವಳ ಕುಪ್ಪಸದ ಬಣ್ಣ ಯಾವ ಅಂತ ನಿಮ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನೋಡ್ತಾರೆ. ಇದ್ರೆ ಯಾಕೆ ನೋಡ್ತೇವೆ ನಾವು? ಹೆಣ್ಮಗಳು ಹೋದ್ಲಪ್ಪ, ನಾನು ನೋಡಿದೆ, ಗೊತ್ತಿಲ್ಲ ಯಾವ ಬಣ್ಣ. ಯಾಕೆಂದರೆ ಅವನಿಗೆ ಇದು ಸೈಕಾಲಜಿ. ಅವ್ನು ಹೇಳ್ತಾರೆ, ನನಗೆ ಅತ್ತಿಗೆ ಯಾವ ಸೀರೆ ಹುಟ್ಟಿದ್ದು, ಯಾವ ಆಭರಣ, ಇದರಲ್ಲಿ ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ನಾನು ಅದನ್ನು ಅಬ್ಸರ್ವ್ ಮಾಡಲಿಲ್ಲ. ಈ ಬ್ಯೂಟಿಫುಲ್ ಸೈಕಾಲಜಿ. ಆದ್ದರಿಂದ ಮನಸ್ಸು ಕೆಲಸ ಮಾಡದೇ ಇದ್ದರೆ ಕಣ್ಣು ನೋಡಿದರೆ ಕಾಣೋಲ್ಲ. ಈಗ ಇಲ್ಲಿ ಕೂತು ನೀವು ಏನೋ ಒಂದು ಈಗ ಟಿ ವಿ ಪ್ರೋಗ್ರಾಮ್ ಏನು ಬರ್ತಾ ಯೋಚನೆ ಮಾಡಿದರೆ ನಾನು ಭಾಷೆ ಮಾಡೋದು ಯಾವುದು ಕೇಳೋಣ. ಮನಸ್ಸು ಟಿ ವಿಗೆ ಹೋಯ್ತು, ಇಲ್ಲಿ ಇರೋದು. ಹಾಗಾಗಿ ಮನಸ್ಸು ಕೋಆಪರೇಟ್ ಮಾಡದೇ ಇದ್ದರೆ ಹೊರಗಿನ ಇಂದ್ರಿಯಗಳು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಮನಸ್ಸಿಗೆ ಒಂದು ಚಾನ್ಸ್ ಇತ್ತು, ಅದು ಒಳಗಿರೋದು, ಒಳಗಿನದ್ದನ್ನು ತಿಳಿಯುವ ಅಂತ ಆಸೆ ಪಡಬಹುದಿತ್ತು. ಆದರೆ ಅದು ಹಾಗೆ ಮಾಡಲೇ ಇಲ್ಲ. ಅದು ಹೇಳಿತು, ಕಣ್ಣಿನ ಹತ್ರ ಹೇಳಿತು, ನೋಡು ಹೊರಗೆ, ನೋಡು ಕಿವಿ ಹೊರಗೆ, ಬರೀ ಹೊರಗಿನ ಇಂದ್ರಿಯಗಳಿಂದಲೇ ತನ್ನ ಕೆಲಸ ಮಾಡಿಕೊಂಡು ಕೂತಿತ್ತು ಹೊರತು ಅದು ಒಳಗಿನ ಚಿಂತನೆ ಮಾಡಲಿಕ್ಕೆ ತೊಡಗಲೇ ಇಲ್ಲ. ಹಾಗಾಗಿ ಮನಸ್ಸು ಮತ್ತೊಂದು ಬೇಲಿಯಾಯಿತು. ಎಂಟಾಯ್ತಾ? ಮತ್ತೆ ದೊಡ್ಡ ಬೇಲಿ ಎಂದರೆ ಅನ್ನಂ. ನಾವು ತಿನ್ನುವ ಅನ್ನ ತಿನ್ನುತ್ತಾ ತಿಂತಾ ನಾವು ಎಷ್ಟು ಎಕ್ಸ್ಟರ್ನಲ್ ಆಗ್ತಾ ಹೋದೆವು ಅಂದರೆ ನಮ್ಮ ಅನ್ನ, ಯಾವ ಅನ್ನ ತಿನ್ನಬೇಕು, ಅದರಿಂದ ಎಷ್ಟು ಪುಷ್ಟಿ, ಅನ್ನಂ. ಆಮೇಲೆ ವೀರ್ಯಂ, ಅದರಿಂದ ದೇಹದ ಬೆಳವಣಿಗೆ, ನಮ್ಮ ದೇಹಕ್ಕೆ ಎಷ್ಟು ಸ್ಟೆಮಿನಾ ಬೇಕು, ಎಷ್ಟು ಆಹಾರ ತಿನ್ನಬೇಕು, ಪ್ರತಿದಿನ ಅಂದರೆ ಒಳ್ಳೆ ಟಾನಿಕ್ ತೊಗೊಳ್ಳೋದು, ವೇಯಿಂಗ್ ಮೆಷಿನಲ್ಲಿ ಎಷ್ಟು ವೇಟ್ ಜಾಸ್ತಿ ಆಯಿತು ನೋಡಿ, ಇಷ್ಟೇ. ಅಂದರೆ ನಮಗೆ ಐಡೆಂಟಿಫಿಕೇಶನ್ ವಿತ್ ಅವರ್ ಬಾಡಿ, ನಾನು ಬೇರೆ ಇದ್ದೇನೆ ಅನ್ನೋದೇ ಮರೆತು ಹೋಯಿತು. ಈ ಅನ್ನ, ಈ ವೀರ್ಯ 10, ಆಮೇಲೆ 10 ಆಗೋಯ್ತು. ಆಮೇಲೆ ಈ 10 ನಂತರ ನಮ್ಮ ಕಾರ್ಬನ್ ತಪೋ ಮಂತ್ರಾಹ ಕರ್ಮ. ತಪಸ್ಸು ಅಂದರೆ ಅದು ನಾನು ಹೇಳಿದೆ, ಕನಸಿನ ಮಂಡಿಗೆ ಹಾಗೆ ಮಾಡಬೇಕು, ಆಲೋಚನೆ ಹೀಗೆ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಹಾಗಾಗಬೇಕು, ಹೀಗಾಗಬೇಕು ಅಂತ ಮನಸ್ಸಿನ ಮಂಡಿಗೆ ಉಂಟಲ್ವ, ಅದು ತಪಸ್ಸು. ಅದು ಒಂದು ಬೇಲಿ. ಅದು ಅವರಿಗೆಲ್ಲ ಚಿಂತನೆಗಳು ಎಕ್ಸ್ಟರ್ನಲ್, ಭಗವಂತನ ಚಿಂತನೆ ಮಾಡಬೇಕು ಅಂತ ಬರೋಲ್ಲ, ಆ ತಪಸ್ಸು ಬರೋಲ್ಲ. ಆಮೇಲೆ ಮನಸ್ಸಲ್ಲಿ ಯೋಚನೆ ಬಂದ ಮೇಲೆ ಅಂದರೆ ಸ್ನೇಹಿತರಿದ್ದಾರೆ, ಮಂತ್ರ ಅಂದರೆ ಮಾತು, ಮಂತ್ರ ಅಂದರೆ ಇಲ್ಲಿ ವೇದ ಮಂತ್ರ ಮಾತು, ನಾನು ಹಾಗೆ ಮಾಡಬೇಕು ಅಂತಿದ್ದೇನೆ, ಹೀಗೆ ಮಾಡಬೇಕು, ನಿಮ್ಮ ಅಭಿಪ್ರಾಯ, ಅದು ಮಾತು. ಮನಸ್ಸಿನಲ್ಲಿ ಮಂಡಿಗೆ, ಅದನ್ನು ಮನಸ್ಸಿನಲ್ಲಿ ಮನನ, ಅದು ಮಾತು. ಆಮೇಲೆ ಕರ್ಮ, ಕೃತಿ ಮಾಡ್ತಾನೆ. ಸೊ ಇದು 3 ಬೇಲಿಗಳು. ಕನಸು ಕಾಣುವುದು, ಅದನ್ನು ಮಾತಿನಲ್ಲಿ ಹೇಳುವುದು, ಕೃತಿಯಲ್ಲಿ ಮಾಡುವುದು, ತಪೋ ಮಂತ್ರ ಕರ್ಮ ಮಾಡಿ ಕೊನೆಗೆ ಏನಾಯಿತು? ಲೋಕಾಹ, ಪೊಸೆಷನ್. ಯಾವುದು? ಸ್ಥಿರಚರ ಸೊತ್ತುಗಳ ಒಡೆತನ, ಪ್ರಾಪರ್ಟಿ ಬಂತು. ಮನೆ ಮಾಡಿದ, ಮದುವೆ ಮಾಡಿಕೊಂಡ, ಸ್ಥಿರಚರ ಸೊತ್ತುಗಳೆಲ್ಲ ಹೆಚ್ಚಾಯಿತು. ಆಮೇಲೆ ಇದೊಂದು ದೊಡ್ಡ ಬೇಲಿ, ಐಡೆಂಟಿಫಿಕೇಶನ್ ವಿತ್ ಮೈ ಪ್ರಾಪರ್ಟಿ. ನಾನೇ ನನ್ನ ಪ್ರಾಪರ್ಟಿ ಆಗಿಬಿಡ್ತೇನೆ. ಆವಾಗ ನಾನು ದುಡ್ಡು ಅಂದರೆ ಅರ್ಥಾಹ ಬಹಿಶ್ಚರ ಪ್ರಾಣಾಹ ಅಂತ ಹೇಳ್ತಾರೆ. ಈ ಕೆಲವು ಶ್ರೀಮಂತರ ಜೀವ ಎಲ್ಲಿರುತ್ತೆ, ನಮ್ದೆಲ್ಲ ಒಳಗಿರುತ್ತೆ, ಅವ್ರದ್ದು ದುಡ್ಡಿನ ಪೆಟ್ಟಿಗೆ ಒಳಗಿರುತ್ತೆ. ಅಂದರೆ ತೀರಾ ಎಕ್ಸ್ಟರ್ನಲ್ ಆಯಿತು. ನಾವು ಪೊಸೆಷನ್ ಬಂದಾಗ ಐಡೆಂಟಿಫಿಕೇಶನ್ ವಿತ್ ಮೈ ಪೊಸೆಷನ್, ನಾನು ನನ್ನ ಸೊತ್ತು, ಸ್ಥಿರತೆರ ಸೊತ್ತುಗಳೇ ನಾನಾಗಿಬಿಟ್ಟೆ. ಆಮೇಲೆ 15ನೇ ಬೇಲಿ ನಾಮ, ನೇಮ್ ಆ್ಯಂಡ್ ಫೇಮ್, ಹೆಸರಿನ ಬೇಲಿ. ಯಾಕೆಂದ್ರೆ ನೋಡಿ, ನಮಗೆ ಪ್ರತಿಯೊಬ್ಬರಿಗೂ ಇವತ್ತು ಗುರುತಿಸುವುದು ಹೆಸರಿನಿಂದ. ನಿಮ್ಮ ಹೆಸರೇನು ಸ್ವಾಮಿ? ಹೆಸರು ಯಾವಾಗ ಬಂದದ್ದು? ಹುಟ್ಟಿ 11 ದಿವಸ ಇರಲಿಲ್ಲ, ಕೆಲವರಿಗೆ ಮತ್ತೊಂದು ವಿಧಾನ ಇರಲಿ ಅಂತ 11 ದಿವಸ ಅಂತೂ ಇರೋಲ್ಲ, 11ನೇ ದಿವಸ ಇಟ್ಟ ಹೆಸರು. ಆ ಮೊದಲು ಅವನಿಗೇನು ಹೆಸರು? XYZ. ಹುಟ್ಟಿ 11 ದಿವಸ ಇಲ್ಲದ ಈ ದೇಹ ಹೋದ ಮೇಲೆ ಮತ್ತೆ ಪುನಃ ಇಲ್ಲ ಹೆಸರು. ಅಂದರೆ ಈ ದೇಹದ ಹೆಸರನ್ನು ತನ್ನ ಹೆಸರನ್ನು ತಿಳ್ಕೊಂಡ್ಬಿಟ್ಟ. ಐಡೆಂಟಿಫಿಕೇಶನ್, ನಾನು ಸ್ವಯಂ ಸೊ, ಅವನು ನನ್ನ ಹೆಸರಿನ ಜೊತೆಗೆ ನಾನು ಐಡೆಂಟಿಫೈ ಮಾಡಿಕೊಳ್ತೇನೆ. ಅದರ ಜೊತೆಗೆ ನೇಮ್ ಆ್ಯಂಡ್ ಫೇಮ್. ನಾಮ ಅಂದರೆ 2 ಕೂಡ ಸಂಸ್ಥೆ. ಯಾರ ಬಂದರೆ, ನಾನೊಂದು ಮನೆ ಹೋಗಿದ್ದೆ, ಅವ್ರೇನು ಅಂದರೆ ಅವರು ಹಿಡ್ಕೊಂಡ್ಬಂದರು, ಏನು ಪದಕಗಳು, ಶಾಲುಗಳು, ಇಷ್ಟು ಪದಕ ಬಂದಿದೆ ನನಗೆ, ಇಷ್ಟು ಈ ಕಲ್ಗೆ ಏನು ಮಾಡಬೇಕು, ಉಪ್ಪು ಹಾಕಿ ನಕ್ಕಬೇಕಾ ಅಂದರೆ ಅದು ಮೋಹ. ನೋಡಿ, 108 ಪದಕಗಳು. ನಿಮ್ಮ ಹತ್ರ ಎಲ್ಲರೊಂದು ವಾದ್ಯ ಇದ್ದರೆ ಆ ವಾದ್ಯದ ಇಲ್ಲಿಂದ ಇಲ್ಲಿ ತನಕ ಪದಕಗಳನ್ನು ಹಾಕ್ಕೊಂಡು ಅದು ಹೊಂದಾಡಿಸ್ಕೊಂಡು ವಾದ್ಯ ನಾಡಿಸ್ಕೊಂಡು ವಾದಿಸ್ತೇವೆ. ಯಾಕೆ? ಯಾವ ಕರ್ಮಕ್ಕೆ?
ನಮಗೆ ಸಂಗೀತ ಬರಬೇಕು, ಪದಕ ಇದ್ದದ್ರಿಂದ ಸಂಗೀತ ಒಳ್ಳೆಯದಾಗೋದಿಲ್ಲ. ಆದರೆ ಇದೆಲ್ಲ ಹುಚ್ಚುಗಳು ಮನುಷ್ಯನಿಗೆ. 10 ಬೆರಳಿಗೆ ಚಿನ್ನದ ಉಂಗುರ, ಈ ವಾದ್ಯಕ್ಕೆ ಎಲ್ಲದಲ್ಲಿ ನನಗೆ ಚಿನ್ನದ ಪದಕ, ಇದು ಹುಚ್ಚು ಅಲ್ವಾ ಇದೆಲ್ಲ? ಅಂದರೆ ಆ ಪ್ರಶಸ್ತಿಗಳನ್ನು ಎಕ್ಸಿಬಿಟ್ ಮಾಡೋ ಹುಚ್ಚು. ಮತ್ತು ತಮಾಷೆ ಏನು ಅಂದರೆ, ಪ್ರಶಸ್ತಿಗಳು ಇವತ್ತು ಅದು ಸಂತೋಷ ಪಡುವ ಸಂಗತಿ ಅಲ್ಲ, ಅದನ್ನು ನಾವು ನಾಚಿಕೆ ಪಡುವ ಸಂಗತಿ. ಯಾಕೆಂದರೆ ನಿಮಗೇನಾದರೂ ಪ್ರಶಸ್ತಿ ಸಿಕ್ಕಿದರೆ ಕೇಳ್ತಾರೆ, ಹೌದಾ ಯಾರನ್ನು ಹಿಡಿದಿ ಮಾರಾಯ, ಆಯ್ತಲ್ವ, ಬೇಕಾ? ಯಾರೋ ಇನ್ಫ್ಲೂಯೆನ್ಸ್ ಕೈಗಾಲು ಹಿಡಿದೇ ಪ್ರಶಸ್ತಿ ಪಡೆಯುವುದು ಅನ್ನೋದು ಇವತ್ತು ಮಾಮೂಲಾಗಿಬಿಟ್ಟಿದೆ. ಯೋಗ್ಯರಿಗೆ ಪ್ರಶಸ್ತಿ ಬರೋದು ಬಹಳ ಕಷ್ಟ. ಆದ್ದರಿಂದ ಜನ ಮೊದಲು ಕೇಳೋದು, ಯಾರನ್ನು ಹಿಡಿದಿ, ಆಗುವುದು ಮಾರಾಯ ನೀನು, ಬೇಕಾ ಇಂಥ ಪ್ರಶಸ್ತಿ? ಆದರೆ ಅದರ ಮೋಹ ಹೋಗುವುದಿಲ್ಲ. ಅದು ಎಲ್ಲಿ ತನಕ ಅಂದರೆ, ನಾನು ಚಿಕ್ಕವರಿದ್ದಾಗ ಇನ್ನೂ ತಲೆ ಕಪ್ಪಿತ್ತು. ಸರಿ, ಅಲ್ಲಿ ಏನಾಯಿತು, ಒಂದು ಲಯನ್ಸ್ ಕ್ಲಬ್ಬಿನವರು ಅವ್ರು ಹೇಳಿದ್ರು, ನಿಮ್ಮನ್ನು ಸನ್ಮಾನ ಮಾಡ್ತೇವೆ, ಏನು ಔಟ್ಸ್ಟ್ಯಾಂಡಿಂಗ್ ಯಂಗ್ ಪರ್ಸನ್ ಅಂತ. ದಿವಸ ನಾವು ಖುಷಿಯಾಗೋಯ್ತು ನನಗೆ, ಏನು ಯಾರು ಔಟ್ಸ್ಟ್ಯಾಂಡಿಂಗ್ ಆಗಿಬಿಡ್ತೇನಲ್ಲ ಅಂತ ಹೋದೆ. ಹೋಗಿ ಅಲ್ಲೆಲ್ಲ ಅವ್ರದ್ದು ಎಷ್ಟು ವಿಚಿತ್ರ ನಮ್ಮ ಭ್ರಮೆಗಳು. ಅವರು ಎಲ್ಲ ಸನ್ಮಾನ ಆಯಿತು, ಅಭಿನಂದನ ಭಾಷಣ ಶುರು ಮಾಡಿದ್ರು ಒಬ್ಬರು. ಮತ್ತು ಈ ಲಯನ್ಸ್ನಲ್ಲಿ ರೋಟರಿಯಲ್ಲಿ ಒಂದು ರೋಗ ಇದೆ, ಏನು ಅಂದರೆ ನೀವು ಭಾರತೀಯರಾದರೂ ಇಂಗ್ಲೀಷ್ನಲ್ಲೇ ಮಾತಾಡಬೇಕು ಅಂತ. ಅವರು ಶುರು ಮಾಡಿದರು. ನಾನೇನು ಹೊಗಳ್ತಾರೆ ಅಂತ, ಔಟ್ಸ್ಟ್ಯಾಂಡಿಂಗ್ ನೋಡಿ, ಹೊಗಳ್ತಾ ಕೂತಿದ್ದರೆ ಅವನು ಅಭಿನಂದನ ಭಾಷಣ ಮಾಡುವನು, ಮಿಸ್ಟರ್ ಬನ್ನಂಜೆ ಈಸ್ ಎ ನೊಟೋರಿಯಸ್ ರೈಟರ್. ಇದೆ ಅಂತದ್ದು ಕಥೆ. ನನ್ನನ್ನು ಸನ್ಮಾನ ಮಾಡಲಿಕ್ಕೆ ಕರೆದು ಹೀಗೆ ಹೇಳ್ತಾರಲ್ಲ, ನಾನು ಎದ್ದು ನಿಂತು ಹೇಳಿದೆ, ನನಗೆ ರೈಟರ್ ಅಂತ ಗೊತ್ತಿದ್ದು, ಇವತ್ತು ನೊಟೋರಿಯಸ್ ಅಂತ ಇವತ್ತು ಗೊತ್ತಾಯಿತು, ಅಭಿನಂದನೆಗಳು ಅಂತ ಹೇಳಿದೆ. ಅಷ್ಟಾದ ಕೂಡಲೇ ಕಂಗಾಲ ಅದು. ಸ್ವಾಮಿ, ಅದು ಪರಾಮರ್ಶೆ ನೋಟೆಡ್ ರೈಟರ್ ಅಂತ ಹೇಳಿದ್ರು, ಇದು ಬಾಯಿ ತಪ್ಪಿ ಹೋಯ್ತು. ಅಲ್ಲ, ಇಂಗ್ಲೀಷ್ ಗೊತ್ತಿಲ್ಲದೆ ಇದ್ದರು ಇಂಗ್ಲೀಷ್ ಮಾತಾಡಬೇಕು ಅಂದರೆ ಚಪಲ ನಮ್ಮ ಜನಕ್ಕೆ. ಸರಿ, ಇಂಗ್ಲೀಷ್ ಬರೋಲ್ಲ, ಅವನಿಗೆ ನೋಟೆಡ್ ನೋಟೋರಿಯಸ್ ವ್ಯತ್ಯಾಸ ಗೊತ್ತಿಲ್ಲ, ಅದನ್ನು ಇಂಗ್ಲೀಷನ್ನು ಮಾತಾಡಬೇಕು. ಯಾಕೆಂದರೆ ಯಾಕೋ ಬ್ರಿಟಿಷರ ದಾಸರು, ನಾವಿನ್ನು ಸ್ವಾತಂತ್ರ್ಯ ಬರಲೇ ಇಲ್ಲ ನಮಗೆ. ಇದೆಲ್ಲ ದುರಂತಗಳು. ಅದರಿಂದ ಅದು ದೊಡ್ಡ ಬೇಲಿ, ನಾಮ ಮತ್ತು ಫೇಮ್, ನೇಮ್ ಆ್ಯಂಡ್ ಫೇಮ್, ಇವು 15 ಬೇಲಿಗಳ ಒಳಗೆ ನಾವು ಸಿಕ್ಕಾಕೊಂಡಿದ್ದೇವೆ. ಅದರಿಂದ ನಮಗೆ ನಾವು ಗೊತ್ತಾಗ್ತಾ ಇಲ್ಲ. ಈ 15 ಬೇಲಿಗಳ ಆಚೆಗೆ ಇರುವ ಷೋಡಶ ಕಲಾ ಜೀವ, 16ನೆಯ ಕಲೆ. ಆ 15 ಕಲೆಯನ್ನು ಒಂದೊಂದನ್ನೇ ಕಿತ್ತು 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 ಒಳಗೆ ಹೋಗಬೇಕು. ದೆನ್ ವಿ ವಿಲ್ ಹ್ಯಾವ್ ಸೆಲ್ಫ್ ರಿಯಲೈಸೇಷನ್. ಸೆಲ್ಫ್ ರಿಯಲೈಸೇಷನ್ ಆದ ಮೇಲೆ ಗಾಡ್ ರಿಯಲೈಸೇಷನ್. ಆದರೆ ಈ ಬೇಲಿಗಳನ್ನು ಕಿತ್ತು ಹಾಕದೆ ಈ ಸಾಕ್ಷಾತ್ಕಾರದ ಪ್ರಶ್ನೆಯೇ ಇಲ್ಲ. ಅದಕ್ಕೆ ನಮ್ಮನ್ನು 15 ಬೇಲಿಗಳ ಒಳಗೆ ಹಾಕಿ ನಮ್ಮನ್ನು ಈ ಬಲೆಯಲ್ಲಿ ಸಿಕ್ಕಿ ಹಾಕಿದವನೇ ಓ ಷೋಡಶ ಕಲನೇ. ಭಗವಂತನಿಗೆ ಅದೊಂದು ವಿಶೇಷ, ಷೋಡಶ ಕಲಾಯ. ಮತ್ತು ಹೌದಪ್ಪ, ಇದನ್ನೆಲ್ಲ ನಾವು ಮೀರಬೇಕಾದ್ರೆ ಏನು ಮಾಡಬೇಕು? ಛಂದೋಮಯಾಯ, ಅನ್ನಮಯಾಯ, ಅಮೃತಮಯಾಯ, ಸರ್ವಮಯಾಯ. ಭಗವಂತ ಛಂದೋಮಯಪ್ಪ. ಛಂದೋಮಯ ಅಂದರೆ 2 ಅರ್ಥ. ಛಂದಸ್ಸು ಅಂದರೆ ಇಚ್ಛೆ ಅಂತ ಒಂದರ್ಥ, ಛಂದಸ್ಸು ಅಂದರೆ ವೇದಗಳು ಅಂತ ಒಂದರ್ಥ. ಅಂದರೆ ಭಗವಂತ ಛಂದೋಮಯ ಅಂದರೆ ಅವನು ಸತ್ಯ ಸಂಕಲ್ಪ, ಅವನು ಬಯಸಿದ್ದಾಗತ್ತೆ. ನಮ್ಮ ಹಾಗೆ ಬಯಸಿ ಈಡೇರಲಿಲ್ಲ ಅಂತ ನಾವು ಸಂಕಟ ಪಡಬೇಕಾಗಿಲ್ಲ. ಅವನು ಸತ್ಯ ಸಂಕಲ್ಪ, ಇಚ್ಛಾಮಯ. ಇದರಿಂದ ನೀವು ನಮಗೆ ಏನಾಗಬೇಕು, ಈ ಬೇಲಿ ಮುರಿಬೇಕಲ್ವ, ಅವನು ಇಷ್ಟಪಡಬೇಕಪ್ಪ. ಅವನು ಸತ್ಯ ಸಂಕಲ್ಪ, ಇವನು ಬೇಲಿ ಮುರಿಲಿ ಅಂತ ಅವನು ಬಯಸಿದರೆ ನಿನ್ನ ಬೇಲಿ ಮುರಿದು ಹೋಗುತ್ತೆ. ಹೌದು, ಅವನು ಹಾಗೆ ಇಷ್ಟಪಡಬೇಕಾದ್ರೆ, ಪಾಪ ಇವನು ಈ ಬೇಲಿ ಮುರಿದು ಇವನಿಗೆ ಸಾಕ್ಷಾತ್ಕಾರ ಆಗಲಿ ಅಂತ ಅವನು ಬಯಸಬೇಕಾದರೆ ನಾವೇನು ಮಾಡಬೇಕು? ಅವನು ಛಂದೋಮಯ, ಸಮಸ್ತ ವೇದ ಪ್ರತಿಪಾದ್ಯ. ವೇದದ ಮೂಲಕ ಅವನ ಮಹಿಮೆಯನ್ನು ತಿಳಿಯಲಿಕ್ಕೆ ಪ್ರಯತ್ನ ಮಾಡು. ಆಗ ನಿನ್ನ ಬೇಲಿಯನ್ನು ಮುರಿಯಲಿಕ್ಕೆ ಅವನು ಇಷ್ಟಪಡ್ತಾನೆ. ಮತ್ತು ಅವನು ಅನ್ನಮಯ. ಅನ್ನಮಯ ಅಂತಂದರೆ ಅದ್ಯತೆ ಭೂತಾನಿ ತಸ್ಮಾದನ್ನಂ ತದುಚ್ಯತೆ. ಇಡೀ ಜಗತ್ತಿಗೆ ಆಶ್ರಯಾದವನು ಮತ್ತು ಇಡೀ ಜಗತ್ತನ್ನು ಸಂಹಾರ ಮಾಡುವನು. ಆ ಶಬ್ದಕ್ಕೆ 2 ಅರ್ಥ. ಅನ್ನಮಯ ಅಂದರೆ ಇಡೀ ಜಗತ್ತನ್ನು, ಅದ್ಯತೆ ಅತ್ತಿಚ, ಅತೀತಿ ಅನ್ನಂ, ಇಡೀ ಜಗತ್ತನ್ನು ಸಂಹಾರ ಮಾಡುವವನು, ಇಡೀ ಜಗತ್ತಿಗೆ ಆಶ್ರಯಾದವನು. ಆದ್ದರಿಂದ ಅವನು ನಿನ್ನಲ್ಲಿ ಇರತಕ್ಕಂಥ 15 ಬೇಲಿಗಳನ್ನು ಅವನು ಸಂಹಾರ ಮಾಡಲಿಕ್ಕೆ ಅನ್ನಮಯನನ್ನು ಉಪಾಸನೆ ಮಾಡಬೇಕು. ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಮೇ ಶುದ್ಧಂತಾಂ ಅಂತ ಭಗವಂತನನ್ನು ಪ್ರಾರ್ಥಿಸಬೇಕು. ಆಮೇಲೆ ಅನ್ನಮಯಾಯ ಅಮೃತಮಯಾಯ. ಆಗ ಏನಾಗುತ್ತೆ? ಅವನು ಅಮೃತಮಯ.
ಅಂದರೆ ಅಮೃತವನ್ನು ಮುಕ್ತರ ನಿಯಾಮಕ, ನೀನು ಮುಕ್ತಿಯನ್ನು ಪಡೆದು ಭಗವಂತನ ಜೊತೆಗೆ ಇರಬಲ್ಲೆ. ಬರೇ ಮುಕ್ತರಷ್ಟೇ ಅಲ್ಲಪ್ಪ, ಸರ್ವಮಯ, ಜಗತ್ತಿನಲ್ಲಿ ಏನೇನಿದೆ, ಯಾರ್ಯಾರಿದ್ದಾರೆ ಅದೆಲ್ಲಕ್ಕೂ ನಿಯಾಮಕನಾದಂಥ ಸರ್ವಾಂತರ್ಯಾಮಿ, ಸರ್ವನಿಯಾಮಕ, ಸರ್ವಶಕ್ತನಾದ ಭಗವಂತ. ಆದ್ದರಿಂದ ಸಹಸೇ ಓಜಸ್ಸೇ ಬಲಾಯ, ಅವನು ಸಹಸ್, ಓಜಸ್ ಮತ್ತು ಬಲಸ್ವರೂಪ ಅಂತ. ಇದು ಪ್ರಾಣದೇವರಿಗೂ ಭಗವಂತನಿಗೆ ಅನ್ವಯವಾಗುವುದು. ಸಹಸ್ ಅಂದರೆ ಅಭಿಭವ ಶಕ್ತಿತ, ಇನ್ನೊಬ್ಬರನ್ನು ಮಣಿಸುವ ಶಕ್ತಿ ಸಹಸ್ಸು, ಇನ್ನೊಬ್ಬರಿಗೆ ಮಣಿಯದ ಶಕ್ತಿ ಓಜಸ್. ಅದನ್ನು ನೀನು ಇನ್ನೊಬ್ಬರನ್ನು ಮಣಿಸಬಲ್ಲೆ, ನಿನ್ನನ್ನು ಮಣಿಸುವವನು ಯಾರೂ ಇಲ್ಲ. ಅದನ್ನು ನೀನು ಸಹಸ್ಸು, ನೀನು ಓಜಸ್ಸು. ಮತ್ತೆ ಬಲಂತು ಸ್ವೇಚ್ಛೆಯ ಕೃತೇಹೇ, ನೀನು ಬಯಸಿದ್ದನ್ನು ಮಾಡಬಲ್ಲೆ, ನಿನಗೆ ಮಾಡುವುದಕ್ಕೆ ಯಾರು ಅಡ್ಡಿಯೂ ಇಲ್ಲ, ಮಾಡಿದ್ದು ಈಡೇರದೆ ಅಂಥ ಬಲಸ್ವರೂಪನೇ. ಅಂಥ ನಿನಗೆ ಕಾಂತಾಯ ಕಾಮಾಯ ನಮಸ್ತೆ. ಅಂಥ ಕಾಂತಾಯ, ಜಗತ್ತನ್ನೇ ಮೋಹಿಸುವ ಲೋಕೋತ್ತರ ಸೌಂದರ್ಯದ ಮೂರ್ತಿಯಾದ ಕಾಮನ ಅಂತರ್ಯಾಮಿಯಾದ ಪ್ರದ್ಯುಮ್ನ ರೂಪನಾದ ನಿನಗೆ ನಮಸ್ಕಾರ. ಎಲ್ಲಿ? ಉಭಯತ್ರ ಭೂಯಾತ್, ಒಳಗೂ ಹೊರಗೂ. ಒಳಗೂ ಕಾಡಬಾರದು ನೀನು, ಹೊರಗೂ ಕಾಡಬಾರದು. ಒಳಗೂ ಹೊರಗೂ ನಿನ್ನ ರಕ್ಷೆ ಇರಬೇಕು. ಉಭಯತ್ರ ಭೂಯಾತ್. ಇದು ಪ್ರದ್ಯುಮ್ನನ ಮಂತ್ರ. ಇದನ್ನು ಸ್ವತಃ ಪ್ರದ್ಯುಮ್ನನೇ, ಮನ್ಮಥನೇ ಉಪಾಸನೆ ಮಾಡಿದ ಮಂತ್ರ ಮತ್ತು ರಮಾದೇವಿ ಉಪಾಸನೆ ಮಾಡಿದಂಥ ಮಂತ್ರ. ಇದು ಒಂದಾಯಿತು. ಕೇತುಮಾಲ